ಕಳಿಸಿದ್ರೆ ಆಯ್ತು. ಕಳಿಸ್ತೀನಿ. ಹಾಕಿದ್ದೀನಿ ನಮ್ಮದು ತುಂಬ ತುಂಬ ಹತ್ರ ಬನ್ನಿ ಹತ್ರ ಬನ್ನಿ ಸರ್. ಗುಡ್ ಲಕ್. ಥ್ಯಾಂಕ್ ಯು. ಅವ್ರನ್ನ ಸ್ಟೇಜ್ ಮೇಲೆ ಬನ್ನಿ ಅಂತಂದ್ರೂ ಬರೋದೇ ಇಲ್ಲ, ಬಟ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಿಜವಾಗ್ಲೂ ನನಗೆ ತುಂಬಾ ಚೆನ್ನಾಗಿ ಕಾಣ್ತು ಈ ಟ್ರೈಲರ್. ನಾನು ಒಬ್ಬನೇ ಯಾಕೆ ಚಪ್ಪಲೆ ತಪ್ಪಬೇಕು, ಯಾರಾದ್ರೂ ಬೇರೆಯವ್ರು ತರ್ತಾರೆ ಅಂತ ಅನ್ಕೊಂಡು ನಾನು ಸುಮ್ಮನಿದ್ದೆ. ಐ ಹೋಪ್ ನಿಮಗೆ ಎಲ್ಲರಿಗೂ ಈ ಟ್ರೈಲರ್ ಇಷ್ಟ ಆಯ್ತು ಅನ್ಕೋತೀನಿ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖ್ಯ ಅವರು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ ಸರ್. ದಯವಿಟ್ಟು ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಏನು ಫಸ್ಟ್ ಓಕೆ, ಸೊ ನಾನು ನನ್ನ ಬ್ಯಾನರಲ್ಲಿ ಇದು ಫಸ್ಟ್ ಸಿನಿಮಾ. ಇನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ಜನವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ರಿಲೀಸ್ ಮಾಡೋಣ ಅಂತ. ಕಂಪ್ಲೀಟ್ ಆಗಿದೆ, ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಟೆಕ್ನಿಕಲ್ ಫಿನಿಶ್ ಆಗ್ತಾ ಇದೆ. ನಾನು ಸ್ವಲ್ಪ VFX ಕೆಲಸ ಚೂರು ಬಾಕಿ ಇದೆ ಅನ್ಸುತ್ತೆ ಅಷ್ಟೇ. ಕುಡ್ಲ ನಮ್ದೂರು ಅಂತ. ಕುಡ್ಲ ನಮ್ದೂರು ಅಂದರೆ ಮ್ಯಾಂಗ್ಳೂರ್ಗೆ ಕುಡ್ಲ ಅಂತೀವಿ. ಹಾಂ, ಮ್ಯಾಂಗ್ಳೂರಲ್ಲಿ ಅಂದರೆ ಜಾಸ್ತಿಯಾಗಿ 90s 90 ಕಿಡ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸರ್ ಇದು. ನಾವು ಚಿಕ್ಕಿರುವಾಗ ಏನೇನೆಲ್ಲ ಮಾಡ್ತಾ ಇದ್ವಿ, ಎಲ್ಲಿ ಕಳ್ತನ ಮಾಡ್ತಾ ಇದ್ವಿ, ಏನು ಕಾಮಿಡಿ ಮಾಡ್ತಾ ಇದ್ವಿ, ಎಲ್ಲೆಲ್ಲಿ ಹೋಗಿ ಪೆಟ್ಟು ತಿಂತಾ ಇದ್ವಿ, ಮನೆಯಲ್ಲೆಲ್ಲ ಆಗೋದು, ಮತ್ತು ನಮ್ಮ ಸಮುದ್ರ ಪಕ್ಕ ನಾವು ಏನೆಲ್ಲ ಆಟ ಆಡ್ತಿದ್ವಿ ಮಕ್ಕಳಿರೋವಾಗ. ಹಾಗೇನೆ ಬೆಳೀತಾ ಇವತ್ತೊಂದು ದಿವಸ ಜೀವನ ಸಾಕು ನಮಗೆ, ನಾಳೆ ನೋಡ್ಕೊಳ್ಳೋಣ ಅಂತ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತೀವಿ. ಅವರ ಒಂದು ಜೀವನ ಹೋಗ್ತಾ ಮಜವಾಗೇ ಇರುತ್ತೆ. ಫಸ್ಟ್ ಆಫ್ ತನಕ ಕಾಮಿಡಿನೇ ಇರುತ್ತೆ. ಮತ್ತೆ ಹೋಗ್ತಾ ಏನಾದರೂ ತೊಂದರೆ ಅಂತ ಬಂದಾಗ ಅವರ ಲೈಫಲ್ಲಿ ಅವ್ರು ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ತಾರೆ, ಹೇಗೆ ಅವರ ಫ್ಯಾಮಿಲಿನ ಫ್ರೆಂಡ್ಸ್ನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ಈ ಮೂವಿಯಲ್ಲಿದೆ. ಸೆಕೆಂಡ್ ಹಾಫ್ ಇಂದ ಮಾಸ್ ಥ್ರಿಲ್ಲರ್ ಇದೆ. ಹಾಂ ಹೌದು ಸರ್. ಕಷ್ಟ ತುಂಬ ಆಯಿತು ಸರ್. ಅಂದರೆ ಒಂದು 2-3 ವರ್ಷ ಆಯಿತು ಇದನ್ನು ಫಿನಿಷ್ ಮಾಡಿ. ಕೋವಿಡ್ ಎಲ್ಲ ಮುಗಿಯೋ ಟೈಮಲ್ಲಿ ಇದು ಶೂಟ್ ನಾವು ಮಾಡಿದ್ದು. ಆಮೇಲೆ ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಇವರು ತುಂಬ ಹೆಲ್ಪ್ ಮಾಡಿದ್ದಾರೆ, ಇವರು ಆರ್ಟಿಸ್ಟ್ ಆಗಿ. ಆಮೇಲೆ ನಮ್ಮದು ತುಂಬ ಚೆನ್ನಾಗಿದೆ ಟೀಮ್. ಆಲ್ಮೋಸ್ಟ್ ಒಂದು 200+ ಆರ್ಟಿಸ್ಟ್ ಇದ್ದರು ಆ ಟೈಮಲ್ಲಿ. ಆಮೇಲೆ ಹೋಗ್ತಾ ಎಲ್ಲರೂ ಇವಾಗ ಎಲ್ಲೆಲ್ಲೋ ಬೇರೆ ಸ್ಟೇಟ್ ಕಂಟ್ರಿಗೆಲ್ಲ ಹೋಗಿ ಸೆಟ್ಲ್ ಆಗಿದ್ದಾರೆ. ಈ ಡೇಟ್ನ ಫಿಕ್ಸ್ ಮಾಡೋದೇ ನನಗೆ ತುಂಬ ಕಷ್ಟ ಆಯಿತು. ಅಂದರೆ ಇವಾಗೆಲ್ಲ ಕ್ರಿಸ್ಮಸ್ ಮತ್ತೆ ಸ್ಟಾರ್ಟ್ ಆಯಿತು. ಸೊ ಎಲ್ಲರನ್ನ ಶಾರ್ಟ್ ನೋಟಿಸಲ್ಲಿ ನಂಗೆ ಕರೆಯೋದು ತುಂಬ ಕಷ್ಟ ಆಯಿತು. ಪ್ಲಸ್ ಇನ್ನು ಈ ಡೇಟ್ ಬಿಟ್ಟರೆ ಮತ್ತೆ ನಮಗೆ ಡೇಟ್ ಸಿಗಲ್ಲ ಅಂತ. ಮತ್ತು ಎನಿ ಟೈಮ್ ನಾವು ಜನವರಿ ಎಂಡ್ ಅಥವಾ ಈ ಥರ ಯೋಚನೆ ಇದೆ ಪ್ಲ್ಯಾನ್ ರಿಲೀಸ್ ಮಾಡೋಣ ಅಂತ. ಇನ್ನು ಮುಂದೆ ಡೇಟ್ ಸಿಕ್ಕಿಲ್ಲ ಅಂತಂದ್ರೆ ಬೇಗ ಈ ಡೇಟ್ನ ಫಿಕ್ಸ್ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ನಮ್ಮ ಟೀಮ್ ಕಮ್ಮಿ ಆಯ್ತು ಇಲ್ಲಿ ಬರೋದು. ಮತ್ತು ಎಲ್ಲರೂ ಕ್ರಿಸ್ಮಸ್ ಅಂತ ಬ್ಯುಸಿ ಆದರು. ಇನ್ ಬಿಟ್ವೀನ್ ಇದನ್ನು ನಾವು ಶೂಟ್ ಮಾಡಿದ ಮೇಲೆ ಮಧ್ಯದಲ್ಲಿ 1 ವರ್ಷ ಸ್ಟಾಪ್ ಮಾಡಿದ್ದೆ. ಅಂದರೆ ನನಗೆ ಇನ್ನೂ ಬೇಕು, ಅದರಲ್ಲಿ ಏನೋ ಬೇಕು ಅಂತ ಅನ್ನಿಸ್ತಾನೆ ಇತ್ತು. ಬಟ್ ಯಾರೆಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಸ್ ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ನೋಡಿದವರೆಲ್ಲನೂ ಮೂವಿ ತುಂಬ ಚೆನ್ನಾಗಿದೆ, ಈ ಥರ ಮೂವಿನ ಹೊರಗಡೆ ನೀನು ಅಂದರೆ ಜನರಿಗೆ ಹೇಗೆ ತಲುಪಿಸ್ತೀಯಾ ಇಷ್ಟು ಚಿಕ್ಕ ಟೈಮಲ್ಲಿ ಅಂತ ನನಗೆ ಕ್ವಶನೇ ಕೇಳ್ತಾ ಇದ್ರು. ಬಿಟ್ಟರೆ ಸ್ಟಾಪ್ ಮಾಡೋಂತ ಯಾರು ಹೇಳಿಲ್ಲ. ಅದಕ್ಕೆ ನನಗೆ ಮತ್ತೆ ಇದನ್ನು ಹೆಂಗಾದರೂ ಮಾಡಿ ಮುಗಿಸೇ ಬಿಡೋಣ ಅಂತ ಈಗ ರೀಸೆಂಟ್ ಒಂದು 1.5 ಮಂತ್ ಅಷ್ಟೇ. ಅಲ್ಲಿ ತನಕ ಎಡಿಟಿಂಗ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಇವಾಗ ಅಷ್ಟರಲ್ಲಿ ಎಲ್ಲನೂ ಫಿನಿಶ್ ಆಯಿತು. ಇನ್ನೊಂದು ಒಂಚೂರು ವರ್ಕ್ ಬಾಕಿ ಇದೆ ಅಂತ ಅನ್ಸುತ್ತೆ. ಟ್ರೂ ಸ್ಟೋರಿನೇ, ಅದೇ ಮಜಾ ಇದೆ. ಅದು ಎಲ್ಲರಿಗೂ ಮ್ಯಾಂಗ್ಳೂರಲ್ಲಿ ಸ್ಪೆಷಲ್. ಯಾವುದು ಸರ್? ಇಲ್ಲ ಅದು ಜಸ್ಟ್ ಇನ್ಸ್ಪಿರೇಷನ್ ಅಷ್ಟೇ. ಅಲ್ಲಿ ನಡೆದಿರುವಂಥ ಕೆಲವು ಘಟನೆ ಮೇಲೆ. ಬಟ್ ಪಾತ್ರಧಾರಿಗಳು ಬೇರೆ, ಅವ್ರದ್ದು ಹಿನ್ನೆಲೆ ಬೇರೆ ಇರುತ್ತೆ. ಇಲ್ಲ ಸರ್, ಮಾಡಿರೋದು ಕುಡ್ಲದ ರಿಲೇಟೆಡ್ ಸ್ವಲ್ಪ ರಿಲಿಜನ್ ಇದೆ. ಆಮೇಲೆ ಎಲ್ಲರಿಗೂ ಬೇಕಂಗೆ ಎಲ್ಲರಿಗೂ ನಗಿಸುವಂಥ ವಿಷಯಗಳಿದೆ. ಆ್ಯಕ್ಷನ್ ಡೆಫಿನೆಟ್ಲಿ ಎಲ್ಲರಿಗೂ ಚೆನ್ನಾಗುತ್ತೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಕುಡ್ಲಕ್ಕೆ ಸೀಮಿತ ಆಗಿದ್ದಿದ್ರೆ ಎಲ್ಲರ ಥರ ನಾನು ತುಳುವಲ್ಲೇ ಮಾಡ್ತಿದ್ದೆ. ಬಟ್ ಮಾಡಿದ್ದ ಎಲ್ಲ ವಿಷಯನೂ ಎಲ್ಲರಿಗೂ ತಲುಪಬೇಕು, ಅಲ್ಲಿ ಏನೇನಾಗ್ತಿದೆ ಅದು ಗೊತ್ತಾಗಬೇಕು. ಪ್ಲಸ್ ಹೊಸ ಆರ್ಟಿಸ್ಟ್ಗಳು ಆ್ಯಕ್ಚುಲಿ ಇದರಲ್ಲಿ ನೋಡಿ ಚೆನ್ನಾಗಿರೋ ಆರ್ಟಿಸ್ಟ್ ಅಂದರೆ ಹೆಸರು ಮಾಡಿರುವಂಥ ಆರ್ಟಿಸ್ಟ್ ಒಂದಷ್ಟು ಜನ ಇದ್ದರೆ ಹೌದು, ಅದು ಬಿಟ್ಟರೆ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ. ಬಟ್ ಅವರು ಸ್ಟ್ರಗ್ಲಿಂಗಲ್ಲಿ ಇದ್ರು, ಯಾರು ಕೂಡ ಅವ್ರನ್ನ ಗುರುತಿಸಲಿಲ್ಲ. ಸೊ ಸ್ಥಳೀಯರು ಇದ್ದಾರೆ, ನಮ್ಮ ಔಟ್ ಆಫ್ ಸ್ಟೇಟ್ ಕೂಡ ಇದ್ದಾರೆ. ಆ್ಯಂಡ್ ಇವರು ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದು, ನನ್ನ ಕ್ಲೋಸ್ ಫ್ರೆಂಡ್ ಕೂಡ. ಇವರು ದಾವಣಗೆರೆಯಿಂದ. ಸೊ ಯಾರೆಲ್ಲ ವರ್ಷಾನುಗಟ್ಲೆಯಿಂದ ಟ್ರೈ ಮಾಡ್ತಾ ಇದ್ರು, ಅವ್ರು ಎಷ್ಟೇ ಆಡಿಷನ್ಗೆ ಹೋಗಲಿ ಇನ್ನೊಂದಕ್ಕೆ ಹೋಗಲಿ ಅವ್ರಿಗೆ ಈ ಸ್ಟೇಜ್ ಸಿಗ್ತಾ ಇರಲಿಲ್ಲ. ಅವರ ಟ್ಯಾಲೆಂಟನ್ನು ತೋರಿಸೋದು ಯಾವ ಸಿಗ್ತಾ ಇರಲಿಲ್ಲ.
ಸೊ ಅಂಥವ್ರನ್ನ ಸಿಲೆಕ್ಟ್ ಮಾಡೋದಕ್ಕೇನೆ ನಾನೊಂದು 6-7 ತಿಂಗಳು ತೊಗೊಂಡಿದ್ದೀನಿ. ಮತ್ತೆ ಎಲ್ಲ ಫ್ರೆಂಡ್ಸ್ ಆಗಿ ಒಂದು ಚೆನ್ನಾಗಿರೋ ಕೆಮಿಸ್ಟ್ರಿ ವರ್ಕ್ ಆದಮೇಲೆ ನಾವು ಕುತ್ಕೊಂಡು ಪ್ಲ್ಯಾನ್ ಮಾಡಿ ನಾವು ಮಾಡಲೇಬೇಕು. ಆ್ಯಕ್ಚುಲಿ ನಾನು ಪ್ರೊಡ್ಯೂಸರ್ ಆಗಬೇಕು ಅಂತ ಇದು ಪ್ರೊಡ್ಯೂಸ್ ಮಾಡಿದ್ದಲ್ಲ, ನಮ್ಮ ಹತ್ರ ದುಡ್ಡೇ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ ಅಂತ ಒಬ್ರು ಬಂದರು, ಆಮೇಲೆ ಮಧ್ಯದಲ್ಲಿ ಅವ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ. ಬಟ್ ಮಾಡಬೇಕು ಅನ್ನೋ ಛಲ ಇತ್ತು, ಏನಾದರೂ ಮಾಡಿ ನಾವು ಮಾಡಲೇಬೇಕು ಅಂತ ನನ್ನ ಸೇವಿಂಗ್ಸ್ ಏನೇನೋ ಮಾಡ್ಕೊಂಡು, ಬಟ್ ಎಲ್ಲೂ ನಾನು ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ಏನೆಲ್ಲ ಟೆಕ್ನಾಲಜಿ ಹೊಸತ್ತಿದೆ ಅದೆಲ್ಲನೂ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸರ್ ನಾನು ಬೇಸಿಕಲಿ ಇಂಟೀರಿಯರ್ ಡಿಸೈನರ್. ಹಾಂ, ಇಂಟೀರಿಯರ್ ಡಿಸೈನರ್ ಆ್ಯಂಡ್ ಆರ್ಕಿಟೆಕ್ಟ್. ನಾನು ಕಲ್ತಿದ್ದು ಕೂಡ MSc ಇಂಟೀರಿಯರ್ ಡಿಸೈನ್. ಇದೊಂದು ಪ್ಯಾಷನ್ ಇತ್ತು ಸರ್. ಒಂದು 9 years ಮುಂಚೆ ನಾನು ಇಲ್ಲ, ಅದು ರನ್ನಿಂಗೇ ಇದೆ. ಅದು ಬಿಡಲ್ಲ, ಅದು ಯಾವತ್ತೂ ನಾನು ಆ ಥರ ಯೋಚನೆ ಮಾಡಿಲ್ಲ. ಮೂವಿಗೋಸ್ಕರ ಅದನ್ನು ಕೆಲಸ ಬಿಡಬೇಕು ಅಂತ ಅಂದ್ಕೊಂಡಿಲ್ಲ. ಬಟ್ ನನ್ನ ಮನಸ್ಸಲ್ಲಿ ಇರೋದನ್ನ, ನನ್ನ ಜೊತೆ ಇರೋರನ್ನೆಲ್ಲ ಒಂದು ಸ್ಟ್ಯಾಂಡಿಗೆ ತರಬೇಕು ಎಲ್ಲರಿಗೋಸ್ಕರ ಅಂತಾನೆ. ನನಗೀಗ ಬೇಜಾರಿರೋದು ಒಂದೇ, ಯಾಕೆಂದರೆ ನನ್ನ ಹಿಂದೆ ಸಪೋರ್ಟ್, ತುಂಬ ದೊಡ್ಡ ಸಪೋರ್ಟ್ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅದು. ಬಟ್ ಇವಾಗ ಡೆಫಿನೆಟ್ಲಿ ಭಾಮಾರೀಶ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಇವರು ಕೂಡ ಬನ್ಕರ್ ಈಗ ಆನ್ ದ ವೇ ಅಂತಂದ್ರು, ಅವ್ರು ಫಸ್ಟಿಂದನೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರು. ಸೊ ಈ ಥರ ಸಪೋರ್ಟ್ ಬಿಟ್ಟರೆ ನನ್ನ ಏರಿಯಾದಲ್ಲಿ ಸಪೋರ್ಟ್ ಅನ್ನೋ ತುಂಬ ಕಮ್ಮಿ. ಇವತ್ತು ನನಗೆ ಕಾನ್ಫಿಡೆನ್ಸ್ ಬಂದರೆ ಇವತ್ತಿಂದ ಅಂತ ಹೇಳ್ಬೋದು, ಯಾಕೆಂದರೆ ಇಷ್ಟು ಜನ ಮಾಧ್ಯಮದವ್ರು ಇಲ್ಲಿ ಬಂದಿದ್ದಾರೆ. ಮೇ ಬಿ ನೀವು ಇದನ್ನು ಒಂದು ಮಟ್ಟಕ್ಕೆ ತಗೊಂಡೋಗ್ತೀರಾ, ಗುರುತಿಸ್ತೀರಾ ಅಂತ ನನಗೆ ಧೈರ್ಯ ಇದೆ. ಅದಾದಮೇಲೆ ನಾನು ಇನ್ನೂ ಇದು ಇಲ್ಲಿಗೆ ನಿಲ್ಲಲ್ಲ ಸರ್. ನಮ್ಮ ಟೀಮಲ್ಲಿ ಇನ್ನೂ ಡೈರೆಕ್ಟರ್ಸ್ ಇದ್ದಾರೆ ಸರ್, ನೋಡಿ ಅವ್ರು ಅಲ್ಲೇ ನಿಂತಿದ್ದಾರೆ. ಅವ್ರದ್ದು ಇನ್ನೂ ಚೆನ್ನಾಗಿರೋ ಮೂವಿ ಅಂದರೆ ಸಾರ್ಲೆ ಪಟ್ಟದ ಮಾಯೆ ಸ್ವಾಮಿ ಶ್ರೀ ಕೊರಗಜ್ಜ ಅಂತ ಒಂದು ಮೂವಿ ಇದೆ. ಕೊರಗಜ್ಜನ ರಿಲೇಟೆಡ್ ಮಾಡಿದ್ದಾರೆ, ಅದು ತುಂಬ ಕಾಂಟ್ರವರ್ಸಿ ವಿಷಯ. ಬಟ್ ಅದು ಯಾಕೆ ಕಾಂಟ್ರವರ್ಸಿ ಆಗುತ್ತೆ ಅಂತಂದರೆ ತಪ್ಪು ತೋರಿಸಿರೋದ್ರಿಂದ, ಅಥವಾ ಈ ಡ್ಯಾನ್ಸ್ ಎಲ್ಲ ಮಾಡಿ ಈ ಥರ ತೋರಿಸೋದ್ರಿಂದ. ಬಟ್ ಅವರ ಲೈಫ್ ಸ್ಟೈಲ್, ಅವ್ರು ಹುಟ್ಟಕ್ಕಿಂತ ಮುಂಚೆ ಯಾವ ಥರ ಇತ್ತು, ಮತ್ತೆ ಕತೆ ಏನಾಯಿತು, ಯಾಕೆ ಅವರು ಹಂಗಾದ್ರು, ಅದರ ರಿಲೇಟೆಡ್ ಯಾರೂ ಮಾಡಿಲ್ಲ. ಆ ಥರದ್ದೊಂದು ಮೂವಿ ಬರ್ತಾ ಇದೆ. ಅದಾದಮೇಲೆ ಇನ್ನೊಂದಿನ ಫೆಬ್ರವರಿ ಒಂದು ಶೂಟ್ ಆಗ್ತಿದೆ. ಇದೆಲ್ಲ ನಮ್ಮ ಬ್ಯಾನರಲ್ಲೇ ಆಗೋದು. ಸೊ ಒಳ್ಳೊಳ್ಳೆ ಕಂಟೆಂಟ್ಸ್ಗಳು ನಿಮ್ಮ ಮುಂದೆ ಬರ್ತಾ ಇದೆ. ದಕ್ಷಿಣ ಕನ್ನಡದ ಸಂಸ್ಕೃತಿನ ತೋರಿಸೋದು ಏನು ಮಾಡಿದ್ದೀರಾ? ಕಂಪ್ಲೀಟ್ ದಕ್ಷಿಣ ಕಂಗೀಲು ಇದೆಯಲ್ಲ, ಹೇಳಿ. ಹಾ, ಇದರಲ್ಲೂ ಇದೆ. ಇದರಲ್ಲೂ ಅದರದ್ದೊಂದು ಚಿಕ್ಕ ಕ್ಲಿಪ್ ಇದೆ. ಕಂಗೀಲು ಅಂತ ಒಂದು ಕಲ್ಚರ್ ಇದೆ ನಮ್ಮಲ್ಲಿ. ಕಂಗೀಲು ನೃತ್ಯ, ಅದರಲ್ಲಿ ಕೂಡ ಒಂದು ಕೊರಗಜ್ಜನ ಪಾರ್ಟ್ ಇದೆ. ಅದೇನೋ ಒಂದು ಊರಿಗೆ ರೋಗ ಅಂತ ಬಂದಾಗ ಅದನ್ನು ನಿವಾರಣೆ ಮಾಡಕ್ಕೆ ಬರೋದು ಅಂತ ಒಂದು ಕಥೆ ಇದೆ. ಅದು ಸ್ವಲ್ಪ ಡೀಟೇಲ್ ಆಗಿ ಇದರಲ್ಲಿ ಅದನ್ನು ತೋರಿಸಿದ್ದೀವಿ. ಸೊ ಲೋಕಲ್ ಆಗಿ ಏನೇನೆಲ್ಲ ಇದೆ ಎಲ್ಲದ್ರದ್ದು ಸ್ಯಾಂಪಲ್ ಇದರಲ್ಲಿ ತೋರಿಸಿದ್ದೀನಿ. ಜೊತೆಗೆ ಕಂಪ್ಲೀಟ್ ಒಂದು ನಿಮಗೆ ಮೂವಿ ಸ್ಟ್ರಕ್ಚರ್ ಅಂತ ಸಿಗುತ್ತೆ. ನಿಜವಾಗ್ಲೂ ತುಂಬ ಆ್ಯಕ್ಚುಲಿ ಅದೇನು ಹೇಳ್ತಾರಲ್ಲ ಸರ್, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಪ್ಲಸ್ ಇದು ಕೂಡ ಒಂದು ಮಾಡಿ ನೋಡಲೇಬೇಕು. ಅದು ಅಷ್ಟು ಇದೆ. ಪ್ಲಸ್ ಅದರಲ್ಲಿ ಜೀವನನೇ ಕಲ್ತ್ಬಿಟ್ಟಿದ್ದೀನಿ. ಇನ್ನೊಂದಷ್ಟು ಸುಮಾರು ವಿಷಯನ, ಜೀವನದ ವಿಷಯನ ಕಲ್ತ್ಬಿಟ್ಟಿದ್ದೀನಿ. ಇದರ ಜೊತೆ ಸೇರಿಕೊಂಡು ಎಲ್ಲರನ್ನೂ ಸೇರಿಕೊಂಡು ಎಲ್ಲರಿಗೂ ಮಾತಾಡ್ಸ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಅಂತಂದರೆ ಇನ್ನು ಇಲ್ಲಿಂದ ರಿಲೀಸ್ ತನಕ ಹೋಗ್ಬೇಕು. ತುಂಬ ಕಷ್ಟದ ವಿಷಯ. ಬಟ್ ಆದರೆ ನಾನು ಶ್ರೇಯಾ ಶೆಟ್ಟಿ ಅಂತ ಅವರು ಲಾಯರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಅವರು ಒನ್ ಆಫ್ ದ ಲೀಡ್ ಆಕ್ಟ್ರೆಸ್. ಅವರು ಕುಡ್ಲ ನಾಯಕಿನೇ, ಒನ್ ಆಫ್ ದ ನಾಯಕಿ. 4 ಜನ ಇದ್ದಾರೆ, ಬಟ್ ಅವರೆಲ್ಲ ಅಬ್ರಾಡ್ ಅಲ್ಲಿ ಅಲ್ಲಿ. ಶ್ರೇಯಾ ಶೆಟ್ಟಿ ಅಂತ. ಇನ್ನೂ 3 ಜನ ಹೆಸರು ಹೇಳಿ. ಸಾರಿ, ಹೆಸರುಗಳು 3 ಜನ ಹೆಸರುಗಳು. ನಾನು ದುರ್ಗಾ ಪ್ರಸಾದ್ ಅಂತ ನನ್ನ ಹೆಸರು. ಅಲೋಕ್ ಅಂತ ಎಲ್ಲರೂ ನನ್ನನ್ನು ಕರೀತಾರೆ. ಆಮೇಲೆ ಸೆಕೆಂಡ್ ಲೀಡ್ ರಮೇಶ್ ಅಂತ. ಆಮೇಲೆ ಶ್ರೇಯಾ ಶೆಟ್ಟಿ. ಆಮೇಲೆ ಇವರು ಸ್ಮೃತಿ ಅಂತ. ಇವರು ನೆಕ್ಸ್ಟ್ ನಮ್ದು ಇವ್ರ ಬಗ್ಗೆ ಹೇಳ್ತೀನಿ ಸರ್. ಇವರು ಸೃಷ್ಟಿ ಗೊತ್ತಿರಬಹುದು ನಿಮಗೆ, ಕಾಂತಾರದಲ್ಲಿ ಒಂದು ಚಿಕ್ಕ ರೋಲ್ ಕೂಡ ಮಾಡಿದ್ದಾರೆ ಇವರು. ಸೊ ಫ್ಯೂಚರ್ ನಮ್ದು ಪ್ಲಾನ್ ಇದೆ. ಇವರು ಕೂಡ ನಮ್ಮ ಜೊತೆನೆ ಒಂದು ಟೀಮಲ್ಲಿ ಒಂದು ವರ್ಕ್ ಮಾಡೋರಿದ್ದಾರೆ. ಸೊ ಹಾಗೆ ನೀವು ಕೇಳಿದ್ರಿ ಕಷ್ಟನ ಅಂತ. ಆಕ್ಚುಲಿ ಕಷ್ಟ ಎಷ್ಟು ಅಂತಂದ್ರೆ ಪ್ರತಿ ದಿನ ನಾನು ಓಡಿಸ್ಕೊಂತ ಇದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಫೈಟ್ಸ್ ಎಲ್ಲ ನಾವೇ ಮಾಡ್ಕೊಂಡಿರೋದು. ಹಿಂದಿನ ದಿವಸ ಪ್ಲಾನ್ ಮಾಡೋದು, ನೆಕ್ಸ್ಟ್ ದಿವಸ ಅಲ್ಲಿ ರೋಪು ಬೀದು ಯಾವುದು ಇರಲಿಲ್ಲ ಸರ್. ಬರೀ ಮರದ ಮೇಲೆ ಇರ್ಲಿಲ್ಲ, ರೋಡ್ ಮೇಲೆ ಏನೋ ದಿನಕ್ಕೊಂದೊಂದು ಬೇರೆಲ್ಲೂ ಪ್ರಾಬ್ಲಮ್ ಆಗೋದು. ಅದಾದ್ಮೇಲೆ ನನಗೆ ಅನಿಸ್ತು ಫೈಟ್ ಎಲ್ಲ ಕಮರ್ಷಿಯಲ್ ಟೈಪ್ ಮಾಡಿದ್ರೆ ಜನರಿಗೆ ನೋಡಕ್ ಚೆನ್ನಾಗಿರೋದು ಅಂತ ಹೇಳಿ ಅಷ್ಟು ಕಷ್ಟಪಟ್ಟು ಮಾಡಿರೋದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಬಂಡೆ ಚಂದ್ರು ಅಂತ ಸುಮಾರು ಮೂವಿ ಮಾಡಿದ್ದಾರೆ ಅವರು, ಫೈಟ್ ಸ್ಟಂಟ್ ಮಾಸ್ಟರ್ ಅವರು. ಸೊ ಅವ್ರನ್ನ ಇಟ್ಕೊಂಡು ಮತ್ತೆ ಸಪ್ರೇಟ್ ಆಗಿ ಕ್ರೈನ್, ರೋಪ್, ಕಂಪ್ರೆಸರ್ ಎಲ್ಲ ತಂದು ಅದ್ರಲ್ಲೂ ಕ್ವಾಲಿಟಿ ಬೇಕು, ಯಾವುದು ಡಲ್ ಆಗಬಾರ್ದು ಅಂತ. ಸೊ ಸಾಂಗ್ ಶೂಟನ್ನು ಮಾಡಿದ್ವಿ ನಾವು. ಅದನ್ನು ನನಗೆ ಅನಿಸ್ತು ನಾನು ಎಷ್ಟು ಅಂತ ಮಾಡಕ್ ಸಾಧ್ಯ ನನ್ನ ಥಾಟ್ ಅಲ್ಲಿ. ಅದಕ್ಕೆ ಅಂತ ಕೊರಿಯೋಗ್ರಾಫರ್ಸ್ ಇರ್ತಾರೆ, ಅವ್ರಿಗೆ ಒಂದು ಒಳ್ಳೆ ಥಾಟ್ ಇರುತ್ತೆ ಅಂತ ಮತ್ತೆ ರೀಶೂಟ್ ಮಾಡಿ ಕೊರಿಯೋಗ್ರಾಫರ್ ಹತ್ರ ಇಟ್ಕೊಂಡು ಇನ್ನೂ ಚೆನ್ನಾಗಿ ತೋರಿಸೋ ಥರ ಮಾಡಿದ್ವಿ. ಪರಶುರಾಮ್ ಒಂದು ಹೌದು ಸರ್, ಕತೆಗೆ ಬರುತ್ತೆ ಸರ್, ಬರುತ್ತೆ. ಇದರಲ್ಲಿ ಬರೀ ಕುಡ್ಲ ನಮ್ದು ಇಲ್ಲಿಗೆ ಸ್ಟಾಪ್ ಆಗಲ್ಲ, ಭಾಗ 2 ಇದೆ. ಸೊ ಅದರಲ್ಲಿ ಇನ್ನೂ ತುಂಬಾ ಡಿಫ್ರೆಂಟ್ ವಿಷಯಗಳಿದೆ. ಅದರದ್ದು ಸ್ಟೋರಿ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಅದು ತಪ್ಪಾಗುತ್ತೆ ಸರ್, ನಮ್ದು ಹೇಳುವಾಗ ಎಲ್ಲರೂ ನಮ್ದು
ನಂಬುದವರು ನಮ್ದು ಊರು ನಮ್ಮ ಊರು ನಮ್ದು ಊರು ಕುಡ್ಲ ಅಂದ್ರೆ ಮಂಗಳೂರು ಇನ್ನೊಂದು ಹೆಸರು ಅದು ಗೊತ್ತೇಳ ಕುಡ್ಲ ಮಂಗಳೂರು ತುಳುವಲ್ಲಿ ಕುಡ್ಲ ಅಂತಾರೆ ಕನ್ನಡದಲ್ಲಿ ಮಂಗಳೂರು ಅದೇ ಮಂಗಳೂರು ಹೌದು. ಸುಮಾರು ಜನರಿಗೆ ಕುಡ್ಲ ಅಂದ್ರೆ ಮಂಗಳೂರಲ್ಲಿ ಇರೋ ಒಂದು ಊರು ಅಂತ ಅನ್ಕೊಂಡಿದ್ರಂತೆ. ಬಟ್ ಕುಡ್ಲ ಅಂದ್ರೆ ಮ್ಯಾಂಗ್ಳೂರ್ ಅಷ್ಟೇ. ಮ್ಯಾಂಗ್ಳೂರ್ಗೆ ಸುಮಾರು ಹೆಸರಿದೆ. ಅದರಲ್ಲಿ ತುಳುವಲ್ಲಿ ಕುಡ್ಲ ಅಂತ ಅನ್ನೋದು. ಹಾ, ನಮ್ಮ ಕುಡ್ಲ ಅಂತ ಲೋಕಲ್ ಚಾನಲ್. ಹೌದು. ಹೆಸರಿಲ್ಲ ಬಿಡಿ. ಇಲ್ಲ ಸರ್, ತುಳು ಅಲ್ಲ, ಕನ್ನಡನೇ. ಒರಿಜಿನಲ್ ಇದನ್ನ ಮಾಡಿದ ಕನ್ನಡನೇ, ಬಟ್ ಸ್ಲ್ಯಾಂಗ್ ಮಂಗಳೂರು ಕಡೆ ಇದೆ. ಮಂಗಳೂರು ಸ್ಲ್ಯಾಂಗ್. ಓ, ಮಧ್ಯದಲ್ಲಿ ಚಿಕ್ಕದಾಗಿ ಒಂದೆರಡು ತುಳು ವರ್ಡನ್ನ ಬಿಸಾಕಿದ್ದಾರೆ ಅವರು. ಅಲ್ಲ, ಹೌದು, ಅದು ಟ್ರೆಡಿಷನಲ್ ಹಾಡು ಸರ್, ಅದು ಚೇಂಜ್ ಮಾಡೋಕ್ಕಾಗಲ್ಲ. ಹಾಗೆ ಅದು ಕಂಗೀಲು ಹಾಡು ಅಂತ ಹೇಳ್ತಾರೆ. ಅದರಲ್ಲಿ ಆ ಹಾಡಲ್ಲೇ ಅರ್ಥ ಇದೆ. ಒಂದು ಟೈಮಲ್ಲಿ ಊರಿಗೆ ಈ ತರ ಕೊರೋನಾ ಟೈಪ್ ಅಂತ ಬಂದಿತ್ತಂತೆ. ಆ ಟೈಮಲ್ಲಿ ಅದು ದೇವರೇ ಬಿದ್ದಿತ್ತಂತೆ ಆ ರೋಗನ. ಆಮೇಲೆ ಅದನ್ನ ಸರಿ ಮಾಡೋಕ್ಕೆ ಅಂತ ಮತ್ತೆ ಇನ್ನೊಂದು ದೇವರ ಅವತಾರ ತಾಳಿ ಕೊರಗಜ್ಜ ಅಂತ ಬಂದು ಅದನ್ನ ಸರಿ ಮಾಡೋದು, ಮನೆಗೆ ಹೋಗಿ ಇಂಥ ಒಂದು ಕಥೆ ಇದೆ. ಸೊ ಅದರದ್ದು ಡೀಟೇಲ್ ಆಗಿ ಒಂದು ಇಲ್ಲ, ಅದು ಇವಾಗ ಒಂದು 200 ವರ್ಷ ಹಿಂದೆ, 200-300 ವರ್ಷ ಹಿಂದೆ ಅಷ್ಟೇ, ಆ ಕಾಲದಲ್ಲಿ. ಸೊ ಹಾಗೆ ಡಿಸೈಡ್ ಮಾಡಿದೀವಿ ನಾವು, ಮೆಟ್ಲು ಹತ್ತಲೇಬೇಕು, ಆಕಾಶನ ರೀಚ್ ಮಾಡಬೇಕು ಅಂತ. ಮತ್ತೆ ಮಧ್ಯದಲ್ಲಿ ಕಷ್ಟ ಅಂತ ಹೇಳೋದು ಸರಿಯಾಗಲ್ಲ, ಲೆಕ್ಕ ಮಾಡಬಾರ್ದು ಮೆಟ್ಲನ್ನ. ಇವಾಗ ಹೌದು ಹೌದು, ಡೆಫಿನೆಟ್ಲಿ ಸರ್. ಇವ್ರಿಗೆ ಹೇಳುವಾಗ ಗೊತ್ತಾಗುತ್ತೆ ಇದಕ್ಕಿಂತ ದೊಡ್ಡ ಸ್ಟೋರಿ ನಮ್ಮ ಹತ್ರ ಇದೆ. ಸ್ಟಾರ್ಟ್ ಮಾಡುವಾಗ ಏನಿಲ್ಲ ಸರ್, 50,000 ರೂಪಾಯಿ ಕಿಸೆಯಲ್ಲಿತ್ತು, 2 ಡ್ರ್ಯಾಗನ್ ಕ್ಯಾಮೆರಾ ಯೂನಿಟ್ಸ್ ಬಂದಿರೋ ಲೆಕ್ಕನೇ ಇಲ್ಲ, ಅಷ್ಟು ಯೂನಿಟ್ ಬಂದಿದೆ. ನಾನು ಇಷ್ಟೆಲ್ಲ ಜನ ಬರ್ತಾರಂತ ಅನ್ಕೊಂಡಿರ್ಲಿಲ್ಲ. ಅವ್ರಿಗೆ ಶನಿವಾರ ಆದ್ರೆ ಎಷ್ಟು ಖರ್ಚು ಕೊಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಆವಾಗ ಸ್ಟಾರ್ಟ್ ಮಾಡಿದ್ದು ಮೂವಿನ. ಅಪ್ರಾಕ್ಸಿಮೇಟ್ ಅಲ್ಲ, ಆಲ್ಮೋಸ್ಟ್ ಹತ್ರ ಬಂತು. ಇವಾಗ ಒಂದು ಹತ್ರ ಬಂತು, ಇನ್ನೊಂದು ಸ್ವಲ್ಪ ಬೇಕು ಆಗುತ್ತೆ. ಅವಾಗ ಹಬ್ಬ ಮಾಡ್ತೀವೋ ಇಲ್ಲಿ ಇಲ್ಲ ಇಲ್ಲ, ಏನಂತ ಮಾತಾಡ್ತೀವಿ, ಇದು ವಾಟ್ ಎವರ್ ದಟ್ 3 ಜನದ ಬಗ್ಗೆ ಮಾತಾಡ್ತೀವಿ. ಹೌದೌದು, ಆ ವಾಯ್ಸ್ ಓವರ್ಗೂನು ಮೂವಿಗೂನು ಸಂಬಂಧ ಇದೆ ಸರ್. ಅದು ಈ ತರ ಇದೆ ಅಂತ ಅನ್ಕೊಳ್ಳೋರಿಗೆ ಆನ್ಸರ್ ಇರುತ್ತೆ ಅದರಲ್ಲಿ. ಹಿಂಗಂತೆ ಹಂಗಂತೆ ಅಂತ ಬರೀ ಅಂತೆಗಳಿಗೆ ಅದರಲ್ಲಿ ಆನ್ಸರ್ ಇರುತ್ತೆ. ಸೀರಿಯಲ್ಸ್ ಅಂತಂದ್ರೆ ಲೈಕ್ ಶಾಂತನ್ ಬಾಬು ಅದರ ಕ್ರೈಮ್ ಎಪಿಸೋಡ್ಸ್ ಎಲ್ಲ ಮಾಡಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಮೂವಿ. ಬೇಸಿಕಲಿ ನಾವಿಬ್ರು 8-10 ಇಯರ್ಸ್ ಇಂದ ಫ್ರೆಂಡ್ಸ್. ಒಂದು ಹೇಳಕ್ ನಾನು ತುಂಬಾ ಇಷ್ಟಪಡ್ತೀನಿ, ಈ ಮೂವಿನ ಸ್ಟಾರ್ಟ್ ಆದಾಗ ಅವ್ನು ಹೇಳ್ದಂಗೆ 50,000 ಆ ಥರ ಬಜೆಟ್ ಇತ್ತು. ಬಟ್ ಸ್ಟಾರ್ಟ್ ಆಗ್ತಾ ತುಂಬಾ ಕಷ್ಟಗಳು ಬಂದು, ಒಂದು ಸ್ಪೆಸಿಫಿಕ್ ಆಗಿ ಮೂವಿ ಅಂತ ಬಂದ್ರೆ ಎಲ್ಲರೂ ಕಷ್ಟ ಮಾಡ್ತಾರೆ, ಕಷ್ಟ ಅನುಭವಿಸ್ತಾರೆ. ಲೈಕ್ ಅವ್ನು ಹೇಳ್ದಂಗೆ ಯಾವುದು ಸುಲಭ ಅಲ್ಲ. ಲೈಕ್ ಮದುವೆ ಆಗ್ಲಿ, ಒಂದು ಮನೆ ಕಟ್ಟೋದಾಗ್ಲಿ, ಒಂದು ಮೂವಿ ಮಾಡೋದಾಗ್ಲಿ, ಯಾವುದು ಸಹಿತ ಸುಲಭ ಅಲ್ಲ. ಎಲ್ಲಾ ಮೂವಿ ರಿಲೀಸ್ ಆದಾಗ್ಲೂ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ ಸರ್. ಬಟ್ ಒಂದು ನಾನ್ ಪರ್ಸನಲಿ ನೋಡಿದ್ದೆ ಸರ್, ಆಸ್ ಎ ಡೈರೆಕ್ಟರ್, ಆಸ್ ಎ ಹೀರೋ, ಆನ್ ದ ಸಿಚುವೇಶನ್ ಸರ್. ಕಂಪ್ಲೀಟ್ ಲೈಕ್ ಸ್ಯಾಟರ್ಡೆ ಆದ ತಕ್ಷಣ ಪೇಮೆಂಟ್ಸ್ ಇರಬೇಕಿತ್ತು. ಇವೊಂದು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ನನ್ನ ಕಡೆಯಿಂದ ಎಷ್ಟಾಗಬೇಕು ಅಷ್ಟು ಮಾತ್ರ ಮಾಡೋಕೆ ಸಾಧ್ಯ. ಬಟ್ ಅವ್ನು ಮಾಡಿರೋ ಒಂದು ನನಗೆ ಅದನ್ನ ಮರೆಯೋಕ್ಕಾಗ್ತಿಲ್ಲ ಸರ್. ಲೈಕ್ ಏನಂದ್ರೆ ಆನ್ ದ ಸಿಚುವೇಶನ್ ಅಲ್ಲಿ ಸ್ಯಾಟರ್ಡೆ ಒಂದು ಪೇಮೆಂಟ್ಸ್ ಬಂದಾಗ ದುಡ್ಡಿರ್ಲಿಲ್ಲ, ಕಂಪ್ಲೀಟ್ ಆಗಿ ನಿಲ್ಲಾಗಿತ್ತು ಸರ್. ಒಂದು ಪ್ರೊಡ್ಯೂಸರ್ಸ್ ಇನ್ ಬಿಟ್ವೀನ್ ಬಂದ್ರು, ಅವ್ನು ಹೇಳ್ದಂಗೆ ಸ್ಟಾಪ್ ಆಯ್ತು. ಅವರ ಮಮ್ಮಿ ಮಂಗಲ ಹೆಸರನ್ನ ಪ್ಲೆಡ್ಜ್ ಮಾಡಿ ಆ ಮನಿ ಅವತ್ತು ಕೊಟ್ಟ. ಅದೊಂದು ಸ್ವಲ್ಪ ಈಗಲೂ ನೆನ್ಸ್ಕೊಂತೀನಿ ಸರ್. ಏನಾದ್ರು ಕೇಳ್ಬೇಕು ಅಂದ್ರೆ ಕೇಳಿ ಸರ್. ಸರ್ ನನ್ನ ಪಾತ್ರ ಅಣ್ಣ ಮತ್ತೆ ತಮ್ಮ ಸರ್. ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕ್ಯಾರಿ ಓವರ್ ಆಗಿದೆ ಸರ್ ಅಣ್ಣ ತಮ್ಮನ ಪಾತ್ರ. ನೀವು ಹೇಳ್ದಂಗೆ ಮ್ಯಾಂಗ್ಳೂರ್ ರಿಲೇಟೆಡ್ ಮೂವಿ ಅಂತ ಅನ್ನೋದಾಗಿದ್ರೆ ಅಲ್ಲಿ ಮಾತ್ರ ರಿಲೀಸ್ ಆಗೋದು. ಇದು ಆಕ್ಚುಲಿ ಬೇಸಿಕಲಿ ಕಂಪ್ಲೀಟ್ಲಿ ಕನ್ನಡ, ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಅಲ್ಲಿ ಬಂದಿದೆ. ನಾನು ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಅಲ್ಲಿ ಮಾತಾಡಿದ್ದೀನಿ. ಈ ಒಂದು ಲೈಕ್ ಬ್ಯಾಂಗ್ಳೂರ್, ದಾವಣಗೆರೆ, ಹುಬ್ಳಿ ಸೈಡ್ ನಂದು ಮಾತಾಡೋ ರೀತಿ. ಬಟ್ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಕಂಪ್ಲೀಟ್ಲಿ ಮ್ಯಾಂಗ್ಳೂರ್ ಸ್ಲ್ಯಾಂಗ್ ಅಲ್ಲಿ ಟ್ರೈ ಮಾಡಿದ್ದೀನಿ. ಹೋಪ್ ಸೊ ಎವ್ರಿಥಿಂಗ್ ಲುಕ್ಸ್ ಗುಡ್ ಸರ್. ಥ್ಯಾಂಕ್ ಯು. ಗರ್ಲ್ ಫ್ರೆಂಡ್ ಆಗಿ ಮಾಡಿದ್ದೀನಿ, ನಾಯಕಿ ನಟಿಯ ತಂಗಿಯಾಗಿ ಮಾಡಿದ್ದೀನಿ. ಸೊ ಒಂದು ಹಳ್ಳಿ ಹುಡುಗಿ ಕಲೀಲಿಕ್ಕೆ ಸಿಟಿಗೆ ಹೋಗಿ ಅಲ್ಲಿ ಹೇಗೆಲ್ಲ ಚೇಂಜ್ ಓವರ್ ಆಗುತ್ತೆ, ಅವಳ ಲೈಫಲ್ಲಿ ಏನೆಲ್ಲ ಕಷ್ಟ ಬರುತ್ತೆ, ಆ ಕಷ್ಟ ಅವಳ ಮನೆಯವ್ರ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ತೋರಿಸೋ ಪಾತ್ರ ನಂದು ಇದರಲ್ಲಿ. ಅದು ಮೂವಿ ನೋಡಿ ಸರ್, ಮೂವಿಯಲ್ಲಿ ಗೊತ್ತಾಗುತ್ತೆ.
ತುಂಬ ಚೆನ್ನಾಗಿ ಬಂದಿದೆ ಸರ್. ಆ್ಯಂಡ್ ಒಂದು ಆ್ಯಕ್ಟರ್ ಆಗಿ, ಒಂದು ಡೈರೆಕ್ಟರ್ ಆಗಿ, ಒಂದು ಪ್ರೊಡ್ಯೂಸರ್ ಆಗಿ ಡೆಫಿನೆಟ್ಲಿ ತುಂಬ ಕಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಪ್ರಕಾಶ್ ತುಮಿನಾಡು ಮಾಮ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಖುಷಿ ಆಯಿತು ಅವ್ರನ್ನ ನೋಡಿ. ಆ್ಯಂಡ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ವರ್ಕ್ ಎಲ್ಲ ನೋಡಿದ್ದೀನಿ ನಾನು. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಾನು ಆ್ಯಕ್ಟರು, ಕಾಂತಾರದಲ್ಲಿ ಮಾಡಿದ್ದೀನಿ, ಈ ಸಿನಿಮಾದಲ್ಲಿ ಮಾಡಿಲ್ಲ. ಭಾಗ 2 ಕಾಂತಾರದಲ್ಲಿ ಮಾಡಿದ್ದೀನಿ. ಆ್ಯಂಡ್ ದೇಸಾಯಿ ಅಂತ ಒಂದು ಮೂವಿಲಿ ಮಾಡಿದ್ದೀನಿ. ಆ್ಯಂಡ್ ಮಿಸ್ ನಂದಿನಿ ಅಂತ ಒಂದು ಮೂವಿಲಿ ಮಾಡಿದ್ದೀನಿ. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ಕಡೆಯಿಂದಾನೇ ಪ್ರಾಬ್ಲಮ್ ಆಯ್ತು ಸೀರಿಯಸ್ಲಿ. ಅದಕ್ಕೆ ನಾನು ಸಾರಿ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಈ ಮೂವಿಗೆ, ಅದನ್ನ ನಾನು ಮೆನ್ಷನ್ ಮಾಡಲೇಬೇಕಿತ್ತು. ಮಂಗಳೂರು ಬಂದಿದ್ದೀರಾ? ಹಾ, ಮಂಗಳೂರಲ್ಲಿ ಆಡಿಯೋ ಲಾಂಚ್ ಆಗಿದೆ ಸರ್. ಅವರು ಬಂದಿದ್ದೀರಾ? ಯಾರು? ಉಮೇಶ್ ಸರ್ ಬಂದಿದ್ದೀರಾ? ಬರ್ಬೇಕಿತ್ತು ಸರ್. ಆಕ್ಚುಲಿ ಫ್ಲೈಟ್ ಸಮ್ ಪ್ರಾಬ್ಲಮ್ಸ್ ಇಂದ ಆಗ್ಲಿಲ್ಲ. ಥ್ಯಾಂಕ್ ಯು. ನಮ್ಮದೇ ಊರು ಅದು, ಅದರಿಂದ ಕುಡ್ಲ ನಮ್ಮದೂರು. ಫಸ್ಟು ನಾವು ಅಲೋಕ್ ಅವ್ರನ್ನ ಭೇಟಿಯಾದಾಗ ತುಳು ಸಿನಿಮಾ ಅಲ್ವಾ ಅಂತ ಕೇಳಿದೆ. ಇಲ್ಲ, ತುಳು ಸಿನಿಮಾ ಅಲ್ಲ, ಕನ್ನಡ ಸಿನಿಮಾ. ಅದರಿಂದ ಕುಡ್ಲ ನಮ್ಮದೂರು ಅಂತ ಇಟ್ಕೊಂಡಿದ್ದೀವಿ. ಬಟ್ ತುಳು ಮಾಡೋ ಸಾಧ್ಯತೆ ಇದೆ, ಇಲ್ಲ ನಾವು ಕನ್ನಡ ಮಾತ್ರ ಮಾಡಿದ್ದೀವಿ ಅಂತ ಹೇಳಿದ್ರು. ಒಂದು ಖುಷಿಯಾಗುತ್ತೆ, ಲೇಟ್ ಆಗಿರ್ಬೋದು, ಇವರು ಸಿನಿಮಾ ಲೇಟ್ ಆಗಿರ್ಬೋದು. ಒಂದು ತಂಡ ಹೊಸದಾಗಿ ಒಂದು ತಂಡವನ್ನು ಕಟ್ಕೊಂಡು ಆ ಸಿನಿಮಾ ಮಾಡೋದಿದೆಯಲ್ವಾ, ಅವ್ರ ಕಷ್ಟನ ಅವ್ರು ಹೇಳ್ಕೊಂಡಿದ್ದಾರೆ. ಕಷ್ಟ ಪ್ರತಿಯೊಬ್ಬ ಸಿನಿಮಾ ಚಿತ್ರರಂಗಕ್ಕೆ ಬರುವವನಿಗೆ ಪ್ರತಿಯೊಬ್ಬನಿಗೂ ಪ್ರಾರಂಭದಿಂದ ಆ ಕಷ್ಟ ಅನ್ನೋದು ಎಲ್ಲರೂ ಇದ್ದೇ ಇರುತ್ತೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಅವರು ತಿಳ್ಕೊಂಡಿರಲ್ಲ, ಸಿನಿಮಾದ ಬಗ್ಗೆ ತಿಳ್ಕೊಂಡಿರಲ್ಲ. ಯಾರೋ ಬರ್ತಾರೆ ಸಿನಿಮಾ ಮಾಡೋಣ ಹಂಗೆ ಹಿಂಗೆ ಅಂತ ಆಸೆ ಹುಟ್ಟಿಸ್ತಾರೋ, ಅಥವಾ ಇವ್ರಿಗೂ ಒಂದು ಛಲ ಇರುತ್ತೆ ನಾವು ಮಾಡಬೇಕು ಅಂತ. ಫಸ್ಟ್ ಗೊತ್ತಿರಲ್ಲ, ಗೊತ್ತಿಲ್ಲದೆ ಕಾಲಿಡ್ತಾರೆ. ಎಷ್ಟೋ ಸಿನಿಮಾಗಳು ಪ್ರಾರಂಭ ಆಗುತ್ತೆ, ಪ್ರಾರಂಭ ಆಗಿ 1 ವಾರನ 2 ವಾರನ ಶೂಟಿಂಗ್ ಆಗಿ ಇಷ್ಟೆಲ್ಲ ಇದೆಯಾ ಅನ್ನುವ ಯೋಚನೆ ಬಂದು ಸಿನಿಮಾವನ್ನು ಅರ್ಧದಲ್ಲೇ ನಿಲ್ಲಿಸ್ತಾರೆ. ಎಷ್ಟೋ ಸಿನಿಮಾಗಳು ಅಲ್ಲಿಗೆ ಕೊನೆಗೊಳ್ಳುತ್ತೆ. ಆದರೆ ಇವ್ರಿಗೆ ಹೇಳಿದ್ರಲ್ಲ, ತಾಳಿಯನ್ನೇ ಅಡವಿಟ್ಟು ಮಾಡಿದ್ರು. ಅಂದರೆ ಸಿನಿಮಾದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವ ಛಲ ಅಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗಿ ಬರುತ್ತೆ. ಯಾಕೆಂದರೆ 1 ವಾರಕ್ಕೋ 2 ವಾರಕ್ಕೋ ಸಿನಿಮಾವನ್ನು ನಿಲ್ಲಿಸಿ ಅದೆಲ್ಲ ಮಾಡೋದು ಯಾಕೆ ಅನ್ನೋರು, ಆ ತಾಯಿಗೂ ಕೂಡ ಎಂಥ ಭಾವನೆ ಇರ್ಬೋದು, ನನ್ನ ಮಗ ಯಾವ ರೇಂಜಿಗೆ ಬೆಳಿಬೇಕು ಅನ್ನುವ ಆಸೆ ಇದೆ ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಒಂದು. ಎರಡನೇದಾಗಿ ಸಿನಿಮಾ, ಈಗ ಇವರು ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಫಸ್ಟು ಸಾಂಗ್ ತೋರಿಸಿದಾಗ ಏನು ಅನಿಸ್ತು, ಬರೀ ಆಡಿಯೋ ಪ್ಲೇ ಆಗುತ್ತೆ, ಏನು ಬ್ಯಾಕ್ಗ್ರೌಂಡ್ ಇಲ್ಲ ಅನ್ನೋ ಥರ ಫೀಲ್ ಆಯಿತು, ನನಗೂ ಆಯಿತು. ಆದರೆ ಈ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ಲ, ಅವ್ರು ಹೇಳಿದಾಗೆ ಬರುವಾಗ ಏನು ಸಿಗ್ನಲ್ ಪ್ರಾಬ್ಲಮ್ ಆಯಿತು. ಬಂದರು, ಸಾಂಗ್ ಸ್ಟಾರ್ಟ್ ಆಗಲೇ ಬಂದರು, 5 ನಿಮಿಷವರೆಗೆ ಅದನ್ನು ತಗೊಳ್ಳೋಕೆ ಬೇಕಾಯಿತು ಅನಿಸುತ್ತೆ, ಮೇಲೆ ಹೋಗಿ ಕೂತ್ಕೊಂಡ್ರು. ಆದರೂ ಕೂಡ ಒಂದು ಸಿನಿಮಾವನ್ನು ಅವರು ಯಾವ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ ಅನ್ನೋದಕ್ಕೆ ನೆಕ್ಸ್ಟು ಅವರು ಟ್ರೈಲರ್ ತೋರಿಸ್ತಾರಲ್ವ, ಆವಾಗ ಸಿನಿಮಾಕ್ಕೆ ಒಂದು ತೂಕ ಇದೆ ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಸಾಂಗ್ ತೋರಿಸಿದಾಗ ಏನೋ ಸುಮ್ಮನೆ ಇವ್ರಿಗೆ ಏನೋ ಐಡಿಯಾ ಇಲ್ಲ ಅನ್ನೋ ಥರ ಫೀಲ್ ಆದರೂ ಕೂಡ ಟ್ರೈಲರ್ ನಮಗೆ ತೋರಿಸಿದ ಮೇಲೆ ಓಕೆ ಇವರು ಸಿನಿಮಾ ಮಾಡಿದ್ದಾರೆ, ಸಿನಿಮಾದಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತ ಬರುತ್ತೆ. ಎರಡನೇದಾಗಿ ಇವರು ಸಿನಿಮಾದಲ್ಲಿ ಇವರು ಯಾರನ್ನು ಹೇಳಿದ್ರು, ತುಮಿರಾಡ್ನವರು ಹೇಳಿದ್ರು ನೋಡಿ, ಅಲ್ಲೊಬ್ರು ಸ್ವರಾಜ್ ಶೆಟ್ಟಿ ಅಂತ ಇದ್ದಾರೆ. ಆ ಸ್ವರಾಜ್ ಶೆಟ್ಟಿ ಆ್ಯಕ್ಚುಲಿ ಮಂಗಳೂರಲ್ಲಿ ಶಿವದೂತ ಗುಳಿಗೆ ಡ್ರಾಮಾದಲ್ಲಿ ಫೇಮಸ್. ಆ್ಯಕ್ಚುಲಿ ಗುಳಿಗನ ಪಾತ್ರ ನಾನು ನೋಡಿದ ಪ್ರಕಾರ ಎಷ್ಟಾರ್ಡಿನರಿ ಮಾಡಿದಂಥವ್ರು. ಅವ್ರು ಕಾಂತಾರದಲ್ಲಿ ಮೇಜರ್ ಪಾತ್ರ ಕೂಡ ಮಾಡಿದ್ದಾರೆ, ಗುರುವನ ಪಾತ್ರ ಮಾಡಿದ್ದಾರೆ. ಈ ಥರ ತುಂಬ ಜನ ಕಲಾವಿದ್ದಾರೆ. ಈಗ ಎದುರುಗಡೆ ಇವರು ಮಾತ್ರ ಕೂತಿದ್ದಾರೆ, ನೋಡಿದಾಗ ತುಂಬ ಜನ ಕಲಾವಿದರಿದ್ದಾರೆ. ಅದರಿಂದ ಸಿನಿಮಾನೂ ಕೂಡ ಎಲ್ಲೂ ಕೂಡ ಅವರ ಟ್ರೈಲರಲ್ಲಿ ನನಗೆ ಅನಿಸಿದ್ದು ಎಲ್ಲೂ ಕೂಡ ನರ್ವಸ್ನೆಸ್ ಕಾಣಲಿಲ್ಲ. ಹೊಸಬ್ರು ಆಗಿರ್ಬೋದು, ಚಿತ್ರರಂಗಕ್ಕೆ ಹೊಸಬ್ರು ಆಗಿರ್ಬೋದು, ಹೊಸ ತಂಡ ಇರ್ಬೋದು, ಬಟ್ ಎಲ್ಲೂ ನರ್ವಸ್ನೆಸ್ ಕಾಣಲಿಲ್ಲ. ನೀಟಾಗಿ ಸಿನಿಮಾವನ್ನು ಪ್ಲೇ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅದರಿಂದ ಮಾಧ್ಯಮ ಮಿತ್ರರೆಲ್ಲ ನನ್ನ ರಿಕ್ವೆಸ್ಟ್ ಏನಂದರೆ, ಒಂದು ಹೊಸ ತಂಡಗಳು ಬರಬೇಕು, ಹೊಸ ಟೆಕ್ನಿಷಿಯನ್ಗಳು ಬೆಳಿಬೇಕು. ನನಗೆ ನಿಶ್ಚಿತ್ ಪೂಜಾರಿ ಅವರು ಕಾಲ್ ಮಾಡಿದ್ರು. ಅವ್ರು ಏನು ಮಾಡಿದ್ದಾರೆ ಸರ್ ಪಿಕ್ಚರಲ್ಲಿ ನಿಶ್ಚಿತ್ ಪೂಜಾರಿ ಅವರು ಕಾಲ್ ಮಾಡಿದ್ರು, ನಾನು ಬರ್ತೀನಿ ಅಂತ ಹೇಳಿದೆ. ನನಗೆ ಆ ಉತ್ಸಾಹ ಇದಲ್ಲ, ಇವರು ಉತ್ಸಾಹ ನೋಡಿಬಿಟ್ಟು ಬಂದಿರೋರು. ನಾವು ಬೇರೆ ಯಾವ ಉದ್ದೇಶನೂ ನಮ್ಮ ಹತ್ರ ಏನಿಲ್ಲ. ಅವರು ಉತ್ಸಾಹ ಏನೋ ಸಿನಿಮಾ ಮಾಡಬೇಕು, ಸಿನಿಮಾನ ಹೊರಗೆ ತರಬೇಕು ಅಂತ ಅವ್ರಿಗೆ ಏನು ಯೋಚನೆಗಳಿದೆ, ಅವರ ಮುಂದಿನ ಯೋಚನೆ ಏನು, ಪಾರ್ಟ್ 2 ಮಾಡಬೇಕು ಅಂತ ಏನಿದೆ. ಇವರ ಕತೆ ಹೇಗೆ ಎಂಡ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಅವ್ರು ಪಾರ್ಟ್ 2 ಮಾಡ್ತಾರೆ ಅಥವಾ ಬೇರೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ. ಅವ್ರದ್ದೊಂದು ತಂಡ ಇದೆ, ಆ ತಂಡಕ್ಕೂ ಒಳ್ಳೆಯದಾಗಲಿ. ನೀವು ಮಾಧ್ಯಮ ಮಿತ್ರರೆಲ್ಲ ಸೇರಿಕೊಂಡು, ನಾವು ಸೇರಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋಣ. ಕುಡ್ಲ ನಮ್ಮದವರು ಚಿತ್ರ ಯಶಸ್ವಿ ಆಗಲಿ, ಚಿತ್ರ ತಂಡಕ್ಕೂ ಶುಭವಾಗಲಿ. ನಮ್ಮೆಲ್ಲರ ಸಹಕಾರ ಅವ್ರಿಗೆ ಇರಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.
ನಮ್ಮ ದೂರ ಸ್ವಲ್ಪ ಒಂದೇ ಒಂದು ದೀರ್ಘಾಕ್ಷರ ಒಂದು ದಾವತ್ತಿಂದ ಅದೇ ಬಸ್ ಅದಕ್ಕೆ ಅದನ್ನು ಓದಿ ಕನ್ಫರ್ಮ್ ಮಾಡಿಕೊಂಡು ಕೂಡ ನಮ್ಮದು ಸರ್ ಅದು ನನಗೆ ಹೇಳಿದ್ರು ಮಂಗಳೂರಿಗೆ ಆಡಿಯೋ ರಿಲೀಸ್ ಹೋಗಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಏನೇನೋ ಆಗಿ ಹೋಗೋಕ್ಕಾಗಲಿಲ್ಲ. ನನಗೆ ನಿಶ್ಚಿತ್ ಪೂಜಾರಿ ಮತ್ತು ನಮ್ಮ ರಮೇಶ್ ಬಂದು ಈಸ್ ಫ್ರಮ್ ದಾವಣಗೆರೆ. ಎಕ್ಸ್ಪ್ರೆಷನ್ನೇ ಚೇಂಜ್, ಅದೇ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗ್ಬಿಟ್ಟು ಇಲ್ಲಿ ನಮ್ಮ ದಾವಣಗೆರೆ ಅಂದ ತಕ್ಷಣ ಇವ್ರ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಅದಕ್ಕೆ ಅಷ್ಟೆಲ್ಲ ಕೆಡಿಸ್ಕೊಂಡಿದ್ದೀರಿ ಹಾಗೆ ಹೀಗೆ ಅಂತೇಳಿ. ಹಾಗೆ ಅಲೋಕ್ ಅವರ ಮಾತುಗಳನ್ನ ಕೇಳಿದೆ. ಹಾಗೆಯೇ ಈ ಪಿಕ್ಚರ್ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಬಂದೆ. ಇಲ್ಲಿ ಬಂದಾದ ಮೇಲೆ ನಿಜ ಚಿತ್ರಣ ಗೊತ್ತಾಯಿತು. ರಮೇಶ್ ಅವ್ರು ಹೇಳಿದ ಪ್ರಕಾರ ಅದೇ ಇವರ ತಾಯಿಯ ಚೈನನ್ನು ಅಡ ಇಟ್ಟು ಸಿನಿಮಾ ಪೇಮೆಂಟ್ಗಳನ್ನ ಕೊಟ್ಟರು ಅಂಥೇಳಿ ಅಂತ. ಇತ್ತೀಚೆಗೆ ಕಾರಲ್ಲಿ ಡಿಕ್ಕಿಲ್ ತುಂಬ್ಕೊಂಡು ಬಂದು ದುಡ್ಡನ್ನ ಅಥವಾ ಜೀಪಲ್ಲಿ ತುಂಬ್ಕೊಂಡು ಬಂದು ಖಾಲಿ ಮಾಡೋ ಅಂಥ ನಿರ್ಮಾಪಕರುಗಳನ್ನ ನಿರ್ದೇಶಕರುಗಳನ್ನ ನೋಡ್ತಾ ಇದ್ದೀನಿ. ಅವ್ರ ಕೊನೆಗೇನಾದರೂ ಅನ್ನೋದನ್ನು ನೋಡ್ತಾ ಇದ್ದೀನಿ. ಯಾಕಂದರೆ ಎವ್ರಿ ಡೇ ನಾನು ಅವ್ರ ಜೊತೆಲಿ ಇಂಟ್ರಾಕ್ಷನಲ್ಲಿ ಇರ್ತೀನಿ. ಆಮೇಲೆ ಯಾರ್ಯಾರ್ದು ಏನೇನು ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಭಾಳಷ್ಟು ಸಕ್ಸಸ್ಫುಲ್ ಸಿನಿಮಾಗಳು ಅಂತ ಏನಿದ್ದಾವೆ, ನಾನು ಹೇಳ್ತಾ ಇರೋದು ಇವತ್ತಿಂದಲ್ಲ, ನಾನು ಮತ್ತು ಬಾಮಾರೇಶ್ವರು ಉದ್ಯಮಕ್ಕೆ ಬರೋದಕ್ಕಿಂತ ಮುಂಚೆಯಿಂದನೇ ಭಾಳಷ್ಟು ಜನ ಇನ್ಕ್ಲೂಡಿಂಗ್ ರವಿ ಸರ್ ತುಂಬ ಕಡೆ ಹೇಳ್ಕೊಂಡಿದ್ದಾರೆ. ಅವರು ನನ್ನದೊಂದು ಕಾರು 1,00,000 ರೂಪಾಯಿಗೋಸ್ಕರ ಇಡೀ ಗಾಂಧಿನಗರದ 6 ಕ್ರಾಸು ಕೂಡ ನಾನು ನೋಡ್ಬಿಟ್ಟೆ, ಅಂದರೆ ಅಷ್ಟು ಕಷ್ಟ ಅನುಭವಿಸಿದೆ ಅಂಥೇಳಿ ಅಂತ. ಆರಂಭದಲ್ಲಿ ಯಾರು ಅಷ್ಟು ಕಷ್ಟಗಳನ್ನ ಅನುಭವಿಸ್ಕೊಂಡು ಮುಂದೆ ಬರ್ತಾರೋ ಅವರು ಮುಂದಿನ ದಿನಗಳಲ್ಲಿ ಸಂಪತ್ಭರಿತವಾಗಿರ್ತಾರೆ, ಸಂಪನ್ಮೂಲತೆಯಿಂದ ಕೂಡ್ಕೊಂಡಿರ್ತಾರೆ. ಹಾಗೆಯೇ ಹೆಸರು ಮತ್ತು ಹಣ ಎರಡೂ ಸೈಮಲ್ಟೇನಿಯಸ್ ಆಗಿ ಬರುತ್ತೆ. ನಾನು ಮಂಗಳೂರು ಅಂದ ತಕ್ಷಣ ನನಗೆ ಫಸ್ಟು ನನ್ನ ಮೈಂಡಿಗೆ ಬರೋದು ವಿಜಯ್ ಕುಮಾರ್ ಕೋಡಿಯಾನ್ ಬಾಯಿ. ಅದು ನನ್ನ 40 ವರ್ಷದ ಸ್ನೇಹಿತರು. ಆಮೇಲೆ ಬಂಗಾರ ಪೆಟ್ಲರ್ ಪ್ರೊಡ್ಯೂಸರ್ ಇದ್ದರು, ರಿಚರ್ಡ್ ಕ್ಯಾಸ್ಟ್ಲಿ. ನಾನು ಇನ್ಫ್ಯಾಕ್ಟ್ ನನಗೆ ಬುದ್ಧಿ ಬಂದಾದ್ಮೇಲೆ ಫಸ್ಟ್ ಟೈಮ್ ಮಂಗಳೂರಿಗೆ ಕರ್ಸ್ಕೊಂಡಿದ್ದೆ ಅವರು ನನ್ನನ್ನು, ರಿಚರ್ಡ್ ಕ್ಯಾಸ್ಟ್ಲಿನ್. ಅವಾಗ ಭಾಳಷ್ಟು ಜನ ಪತ್ರಕರ್ತರು ಕೂಡ ಅಲ್ಲಿ ಹೋಗಿದ್ವಿ. ಸೆಪ್ಟೆಂಬರ್ 8ಗೆ ಕರೆಕ್ಟ್. ಸುನಿಲ್ ಆ್ಯಕ್ಟ್ ಮಾಡಿದ್ರಲ್ಲ ಸರ್ ಮಂಗಳೂರು, ಶಿವರಾಮ್ ಕಾರಂತರದು. ಅಂದರೆ ಅಲ್ಲಿ ಪರ್ಟಿಕ್ಯುಲರ್ ಒಂದಿಷ್ಟು ಇಬ್ಬರೇ ಇದ್ದರು. ಅಂದರೆ ನನಗೆ ಮಂಗಳೂರು ಅಂದ ತಕ್ಷಣ ಅವರಿಬ್ಬರೇ ನನಗೆ ಜ್ಞಾಪಕ ಬರ್ತಿದ್ರು. ಅದಾದಮೇಲೆ ಭಾಳಷ್ಟು ಜನ ನನ್ನ ಮಂಗಳೂರಿನ ಸ್ನೇಹಿತರುಗಳು ಜ್ಞಾಪಕ ಬಂದರು. ಇವತ್ತಿನ ದಿವಸ ಏನಾಯಿತು ಅಂದರೆ ಇಡೀ ಭಾರತದಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಏನಾದರೂ ಕನ್ನಡ ಸಿನಿಮಾಗಳು ಒಂದು ಹಂತಕ್ಕೆ ಬಂದು ಕನ್ನಡಿಗರ ಮತ್ತು ಕನ್ನಡ ಚಿತ್ರೋದ್ಯಮದ ಹೆಸರನ್ನು ಉಳಿಸಿದ್ದಾರೆ ಅಂದರೆ ಅದು ಕರಾವಳಿ ಪ್ರದೇಶದಿಂದ ಬಂದಿರತಕ್ಕಂಥ ಪ್ರತಿಭೆಗಳು, ತಪ್ಪಲ್ಲ. ಮುಂದೆ ಒಂದು ದಿನ ತಾವು ಕೂಡ ಆ ಒಂದು ಕೂಡಲ ನಮ್ಮದವರು ಜೊತೆಯಲ್ಲಿ ಆಲ್ರೆಡಿ ಪಾರ್ಟ್ 2 ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂಥ ನಟ ನಟಿಯರು ಕೂಡ ಇಲ್ಲಿದ್ದಾರೆ. ಒಳ್ಳೆಯದಾಗುತ್ತೆ. ಆದರೆ ಆ ಕಷ್ಟ ಮರಿಬೇಡ್ರಿ. ಅದೇನು ನನ್ನ ತಾಯಿ ತಾಳಿ ಎಡ ಇಟ್ಟು ಅಂತ ಹೇಳಿದ್ರಲ್ಲ, ಅವ್ರು ಹೇಳಿದ್ರಲ್ಲ, ಅದನ್ನು ದಯಮಾಡಿ ಯಾವುದೇ ಕಾರಣಕ್ಕೂ ಒಂದು ಹಂತಕ್ಕೆ ಹೋದ ಮೇಲೆ ಅದನ್ನು ಮರೆತುಕೊಂಡ್ರೆ ಅದೇ ಮತ್ತೆ ತಿರುಗಿ ನೀವು ಕಾರುಗಳಲ್ಲಿ ಹಿಂದೆಗಡೆ ಡಿಕ್ಕಿಲಿ ಹಾಕೊಂಬಂದು ಖಾಲಿ ಮಾಡ್ಕೊಂಡು ತಿರುಗಿ ರೋಡಕ್ಕೆ ಬಂದು ನಿಂತ್ಕೋಬೇಕಾಗ್ತದೆ. ಅದಕ್ಕೆ ದಯಮಾಡಿ ಯಾವುದೇ ಕಾರಣಕ್ಕೂ ಅದನ್ನು ಮರೀದೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಿಮ್ಮ ಈ ಚಿತ್ರನೂ ಕೂಡ ಯಶಸ್ಸಾಗುತ್ತೆ. ಮುಂದೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅದು ಕೂಡ ಆಗಲಿ. ನಿಮ್ಮಗಳ ಡೆಡಿಕೇಶನ್ ಬಗ್ಗೆ ನಾನು ಕೇಳ್ಕೊಂಡು ಬಂದೆ. ನೀವು ಒಂದು ನಟ, ನಿರ್ಮಾಪಕ, ನಿರ್ದೇಶಕರಾಗಿ ಎಲ್ಲ ಕೆಲಸನೂ ನೀವೇ ಮಾಡ್ತಾಯಿದ್ರಿ. ಅಂದರೆ ಸ್ವಲ್ಪ ಅವ್ನು ಬಂದಿಲ್ಲ ಇವನು ಬಂದಿಲ್ಲ ಅಂತ ಕಾಯೋದಲ್ಲ, ಅದೇ ಆ ಥರ ಎಲ್ಲ ಕಾಯೋಂಥ ಮೆಂಟಾಲಿಟಿ ಅಲ್ಲ. ನಾನು ಎಲ್ಲನ ಬರುವಾಗ ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಬರ್ತೀನಿ, ಸುಮ್ಮನೆ ಬರಲ್ಲ. ತಿಳ್ಕೊಂಡು ಸ್ವಲ್ಪ ಏನಿದೆ ಸ್ವಲ್ಪ ನಾನು ತಿಳ್ಕೊಬೇಕಲ್ಲ. ಅಟ್ಲೀಸ್ಟು ಸುಮ್ಮನೆ ಕೂತ್ಕೊಳ್ಳಲ್ಲ ಸರ್. ಇವ್ರಿಗೆ ಇನ್ನೊಬ್ರಿಗೆ ಹೋಲಿಸಿದ್ರು ನಮ್ಮ ಕ್ಯಾಮ್ರಾಮನ್ ಜೆ ಕೃಷ್ಣ ಅವ್ರನ್ನ. ಅವರು ಜೆ ಕೃಷ್ಣ ಇದ್ದಂಗೆ ಅಂದರು. ಅಲ್ಲಿಗೆ ಅರ್ಥ ಆಗ್ಬಿಡುತ್ತೆ ನನಗೆ. ಅವರು ಬೀಯಿಂಗ್ ಕ್ಯಾಮ್ರಾಮನ್ ಅವ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಯಾರು ಸೆಟ್ಟನ್ನು ಬಂದಿಲ್ಲ ಅಂದ್ರೆ ಕಸ ಅವರೇ ಗುಡಿಸ್ಬಿಡೋರು, ಆ ಸೆಟ್ ಪ್ರಾಪರ್ಟಿ ಅವರೇ ತೆಗೆದಾಕ್ಬಿಡೋರು, ಏನೇನೋ ಅದೇ ಥರ ಮಾಡ್ಕೊಂಡಿರೋರು ಜೆ ಕೃಷ್ಣ ಅವರು. ಅವ್ರ ಥರ ಇವರು ಅಂದರು. ಅಲ್ಲಿಗೆ ಅಷ್ಟೇ ಅರ್ಥ ಆಯಿತು, ಆಲ್ರೌಂಡ್ ಮಾಸ್ಟ್ರು ಅಂತೇಳಿ. ಒಳ್ಳೇದಾಗಲಿ ಬ್ರದರ್, ನಿಮಗೆ ನಿಮ್ಮ ಆಸೆಗಳೆಲ್ಲ ಕೈಗೂಡಲಿ. ಆಮೇಲೆ ನಾನು ಮಧ್ಯಾಹ್ನವೂ ಕೂಡ ಮರ್ತೋದೆ. ನನ್ನ ಇಷ್ಟು ನಮ್ಮ ಸಿನಿಮಾ ವಿಚಾರಕ್ಕೆ ಮುಗೀತು. ಇನ್ನು ಜೊತೆಯಲ್ಲಿ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು NRK ವಿಶ್ವನಾಥ್,
ನಾನು ಅವ್ರನ್ನ ಭಾಳ ದಿವಸದಿಂದ ಭಾಳ ವರ್ಷಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಭಾಳ ನಿಷ್ಠುರವಾದಿ, ಏನೋ ತಪ್ಪಿದ್ರೆ ತಪ್ಪು ಅಂತ ಸ್ಟ್ರೈಟಾಗಿ ಹೇಳ್ಬಿಡ್ತಾರೆ. ಈಗ ಅವರು ಒಂದು ನಿಮ್ದು ಯಾವುದೋ ಸಾಂಗಿನ ವಿಚಾರ ಹೇಳಿದ್ರು ಗೊತ್ತಾ, ಇವರು ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಡು ಅಲ್ಲಿ ಕೂತಿದ್ರು, ಆಮೇಲೆ ಟೇಕ್ ಆಫ್ ಆಗಿ ಬಂದ್ಬಿಟ್ರು ಅಂತ. ಅಂಥವೆಲ್ಲ ಬೇರೆಯವ್ರಿಗೆ ಗೊತ್ತಾಗಲ್ಲ, ಗೊತ್ತಾದರೂ ಹೇಳಲ್ಲ, ಬಟ್ ಅವ್ರು ಹೇಳ್ತಾರೆ. ಅದು ಅವರಲ್ಲಿರ್ತಕ್ಕಂಥ ಒಂದು ವಿಶೇಷವಾದಂಥ ಗುಣ. ಇನ್ನು ಚೊಚ್ಚಲ ಸಿನಿಮಾದಲ್ಲೇ ತಾವೇನು ಅನ್ನೋದನ್ನು ಸಮಾಜಕ್ಕೆ ತೋರಿಸ್ಕೊಟ್ಟವರು ಭಾಮಾ ಹರೀಶ್ ಅವರು. ಸೊ ಇಂಥವರ ಒಂದು ಸಾನ್ನಿಧ್ಯದಲ್ಲಿ, ಇಂಥವರ ಒಂದು ಕೃಪಾ ಕಟಾಕ್ಷದಲ್ಲಿ, ಇಂಥವರ ಒಂದು ಬೆಂಬಲದಲ್ಲಿ ನಿಮ್ಮ ಕುಡ್ಲ ನಮ್ಮದವರು ನಿಮ್ಮ ಯಾರೂ ಕೈ ಬಿಡಲ್ಲ. ಮುಂದಕ್ಕೆ ಚೆನ್ನಾಗಿ ಆಗುತ್ತೆ, ಒಳ್ಳೇದು ಆಗಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಇವತ್ತು ಪತ್ರಕರ್ತರು ಸ್ನೇಹಿತರಿಗೆ ನಾನು ಇವತ್ತು ಒಂದು ಅಂದರೆ ಇಂಥ ಒಂದು ಸಂತೋಷದ ವಿಚಾರ, ಶ್ಯಾಮ್ ಬೆನ್ಗಲ್ ಅವರನ್ನು ಕಳ್ಕೊಂಡಿದ್ದೀವಿ. ಅವರು ಪ್ರಪಂಚದಾದ್ಯಂತ ಕನ್ನಡ ಅಂದರೆ ಈ ಭಾರತೀಯ ಚಿತ್ರರಂಗ ಅಂದರೆ ಏನು ಅಂತ ತೋರಿಸ್ಕೊಟ್ಟವರು. ಅವ್ರನ್ನ ಯಾರನ್ನ ಇಲ್ಲಿ ಜ್ಞಾಪಿಸ್ಕೊಂಡ್ರ ಇಲ್ವಾ ನನಗೆ ಗೊತ್ತಿಲ್ಲ, ಯಾರು ಜ್ಞಾಪಿಸ್ಕೊಂಡ್ರಲ್ಲ. ಬಟ್ ನಾವು ಮಧ್ಯಾಹ್ನ ಜ್ಞಾಪಿಸಿಲ್ಲ ಸರ್. ಒಂದು ತಪ್ಪಾಗುತ್ತೆ, ಒಂದು 30 ಸೆಕೆಂಡ್ ಅವ್ರಿಗೋಸ್ಕರ. ಕಟ್ಟಿಂಗ್ಸ್ ಎಲ್ಲ ಫೋಟೋ, ನ್ಯೂಸ್ ಪೇಪರ್ ಕಟ್ಟಿಂಗ್ಸ್. ಈ ಕಡೆ ದರ್ಶನ್ದು ಅಮ್ಮ ಇಡೋದು. ಒಂದು ದಿವಸ ನಾನು ಹಿಂಗೆ ಓದ್ತಾ ಇದ್ದೆ ಪಕ್ಕದಲ್ಲಿ ಕೂತ್ಕೊಂಡು, ಪ್ರತಿದಿನ ನಾನು ನೋಡ್ಬೇಕು, ಅದಕ್ಕೆ ಗೋಡೆಗೆ ಅಂಟ್ಕೊಂಡೇ ಕೂತ್ಕೊಬೇಕು ಆ ಥರ. ಆಮೇಲೆ ಯಾವುದೇ ಒಂದು ಶೂಟಿಂಗ್ ಆಗ್ತಾ ಇರಲಿ ಮಂಗಳೂರಲ್ಲಿ ಅಥವಾ ಎಲ್ಲಾದರೂ, ಯಾರ್ದು ಅಂತ ಗೊತ್ತಿಲ್ಲ, ಹೆಂಗಾರ ಮಾಡಿ ಅದರೊಳಗಡೆ ನುಗ್ಗಿ ನಾನು ನೋಡೋದು ಏನಾಗ್ತಿದೆ, ಇಲ್ಲಿ ಏನು ಮಾಡ್ತಿದ್ದಾರೆ. ಥಿಯೇಟ್ರಲ್ಲಿ ನೋಡುವಾಗ ಆವಾಗಲೇ ಥಿಯೇಟ್ರಲ್ಲಿ ನೋಡುವಾಗ ದೊಡ್ಡ ದೊಡ್ಡ ಹೀರೋಗಳು ಏನಾದ್ರು ಈ ಕಂಟಿನ್ಯೂಟಿ ಶಾರ್ಟ್ಸ್ ಮಿಸ್ ಆಗಲಿ ಅಥವಾ ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ನನಗನ್ಸಿದ್ರೆ, ಇದ್ಯಾಕೆ ಈ ಥರ ತಪ್ಪು ಮಾಡ್ತಾ ಇದ್ದಾರೆ, ಹಾಗಾದರೆ ಶೂಟಿಂಗಲ್ಲಿ ಹೆಂಗೆ ನಡೀತಾ ಇದೆ ಇದು ಅಂತ ಶೂಟಿಂಗ್ಗೆ ನುಗ್ಗಿ ನಾನು ನೋಡೋ ಅಭ್ಯಾಸ. ಒಂದು ದಿವಸ ಏನಾಯಿತು, ಈ ಕಸ ಗುಡಿಸುವಾಗ ಮನೆ ಒಳಗಡೆ ಪರ್ಕೆಯಲ್ಲಿ ಸುದೀಪದ್ದು ಒಂದು ಕಿತ್ತೋಯ್ತು. ಅದಕ್ಕೆ ಕೋಪ ಬಂದು ನಾನು ಫೋಟೋ, ನ್ಯೂಸ್ ಪೇಪರ್ ಫೋಟೋ, ಸಾರಿ ಫೋಟೋ ಒಂದು ಅಮ್ಮ ನೆಲಗುಡಿಸುವಾಗ ಅರ್ಧೋಯ್ತು, ಸಾರಿ. ಅದಕ್ಕೆ ನನಗೆ ಕೋಪ ಬಂದು ನಾನು ಇನ್ನೀನು ಮನೇಲಿ ಇರೋದೇ ಇಲ್ಲ ಅಂತೇಳಿ ಇಷ್ಟೇ ಕಿಲೋಮೀಟರ್ ದೂರ ಹೋಗಕ್ಕೆ ಗೊತ್ತಿರೋದು ನಂಗೆ, ಅದಕ್ಕಿಂತ ಮುಂದೆ ಗೊತ್ತಿಲ್ಲ. ಮನೆ ಬಿಟ್ಟು ಬಂದೆ. ಮನೆ ಬಿಟ್ಟು ಬಂದಿದ್ದು ಬೆಂಗಳೂರಿಗೆ. ನನಗೆ ಮಂಗಳೂರಿಗೆ ಸಿಟಿಗೆ ಹೋಗಕ್ಕೆ ಗೊತ್ತಿರಲಿಲ್ಲ. ಬೆಂಗಳೂರು ಬಂದಿದ್ದೇನಕ್ಕೆ ಅಂತಂದ್ರೆ, ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ನಿನ್ ಮನೇಲಿ ಇರಲ್ಲ, ನನಗೆ ಬೇಕಾದ್ರೆ ಸುದೀಪ್ ಮನೇಲಿ ಕಸ ಗುಡಿಸೋ ಕೆಲಸ ಕೊಟ್ಟರು ಸಾಕು, ಅವನು ನಾನು ಅಲ್ಲೇ ಇರ್ತೀನಿ ಅಂತ ಬಂದೆ. ನಾನು ಇಲ್ಲಿಗೆ ಹೆಂಗೋ ಬಸ್ ಹತ್ಕೊಂಡು ಬಂದೆ. ಇಲ್ಲಿ ಬಂದಾಗ ನಂಗೆ ಪರಿಚಯ ಇಲ್ಲ, ಮಂಗಳೂರಿಗೆ ಗೊತ್ತಿಲ್ಲ ನಂಗೆ ಆ ಟೈಮಲ್ಲಿ. ಇಲ್ಲಿಗೆ ಬಂದ್ಮೇಲೆ ಇಬ್ರು ಸಿಕ್ಕಿದ್ರು, ಫುಲ್ ವೈಟ್ ಅಂಡ್ ವೈಟ್ ಅಲ್ಲಿ ಇದ್ರು. ಇಲ್ಲಿ ಮಜೆಸ್ಟಿಕ್ ಅಂತ ಗೊತ್ತಿತ್ತು, ಮೆಜೆಸ್ಟಿಕ್ ಅಲ್ಲಿ ಇಲ್ಲದೆ ವೈಟ್ ಡ್ರೆಸ್ ಅಲ್ಲಿ ಹಾಕೊಂಡಿದ್ರು. ನಾನು ಅಂದ್ಕೊಂಡೆ ಇವರು ದೊಡ್ಡ ಮನುಷ್ಯರೇನೋ ಇಲ್ಲಿ ಅಂತ ಹೇಳಿ ಅವ್ರಿಗೆ ಹೇಳಿದೆ, ಈ ತರ ನಾನು ಸುದೀಪ್ ಮನೆಗೆ ಹೋಗ್ಬೇಕು, ನಂಗೆ ಮೀಟ್ ಆಗ್ಬೇಕು ಅಷ್ಟೇ. ನಾ ಇಲ್ಲೇ ಇದೆ, ಅವ್ರ ಹೋಟೆಲ್ ಇಲ್ಲೇ ಇದೆ, ಬಾ ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ಯಾವ ಹೋಟೆಲ್ ಕರ್ಕೊಂಡು ಹೋದ್ರು ನಂಗೆ ನೆನಪಿಲ್ಲ, ಬಟ್ ಯಾವ ಹೋಟೆಲ್ ಅಂತ ಗೊತ್ತಿಲ್ಲ ನನಗೆ. ಅಲ್ಲೇ ಪಕ್ಕದಲ್ಲಿ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಎಲ್ಲ ತಿನ್ಸಿದ್ರು, ನಾನೇ ದುಡ್ಡು ಕೊಟ್ಟೆ. ಆಮೇಲೆ ಸುದೀಪ್ ಅವ್ರು ಬಂದ್ರಂತೆ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ ನಿಲ್ಲರು. ಅಲ್ಲಿಂದ ನಾನು ವಾಪಸ್ ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀನಿ ಅಂತ ನನಗೆ ಗೊತ್ತು. ಇನ್ನೇನು ಸುದೀಪ್ ಬಂದ್ರೆ ಅವ್ರ ಹತ್ರ ದುಡ್ಡು ಕೇಳೋದು, ಇನ್ನೇನು ಅವ್ರ ಮನೇಲಿ ಕೆಲಸ ಮಾಡೋದು, ಸಂಬಳ ಸಿಗುತ್ತೆ, ದುಡ್ಡು ಕೇಳ್ಕೊಂಡ್ ಬರೋದು, ಹಿಂಗಿತ್ತು. ಅವತ್ತಿಂದ ನಾನು ಸ್ಕೂಲಲ್ಲಿ ಲೀಡರ್ ಆಗಿದ್ದಾಗ ಈ ಸ್ಟೂಡೆಂಟ್ಗಳ ಹೆಸರು ಬರೆಯೋದನ್ನ ಬಿಟ್ಟು ಸುದೀಪ್ ಅವ್ರು ಯಾವ್ಯಾವ ವಿಚಾರ ಮಾಡಿದ್ದಾರೆ ಅದರಲ್ಲಿ ಅವ್ರ ಹೆಸರು ಏನೇನಿತ್ತು ಇದನ್ನ ಬರೆಯೋದು ಪೂರ್ತಿ ಗೋಡೆಯಲ್ಲಿ. ಆ ಟೈಮಲ್ಲಿ ನನಗೆ ಆಸೆ ಇತ್ತು ಮೂವಿಯಲ್ಲಿ ಏನಾದರೂ ಮಾಡಬೇಕು ಅಂತ. ಅವ್ರ ಮಿಮಿಕ್ರಿ ಮಾಡೋದು ಇವಾಗ ಬರಲ್ಲ, ಬಟ್ ಆವಾಗ ನನಗೆ ಪ್ರೈಸ್ ಎಲ್ಲ ಸಿಗೋದು. ಎಲ್ಲರೂ ಹೇಳೋದು ಸಿಗರೇಟ್ ಎಲ್ಲ ತಂದ್ಕೊಡೋದು. ನಾನು ಇವಾಗಲೂ ಸ್ಮೋಕ್ ಮಾಡಲ್ಲ, ಬಟ್ ಸುದೀಪ್ ಅವ್ರು ಮಾಡ್ತಿದ್ರಲ್ಲ, ಅದಕ್ಕೆ ಶೋ ಮಾಡೋಕ್ಕಾದ್ರೂ ಸ್ಮೋಕ್ ಮಾಡಿ ಅವ್ರ ಡೈಲಾಗ್ ಎಲ್ಲ ಹೇಳೋದು. ಹುಚ್ಚಲ್ಲ ಸರ್, ನಾನು ಸ್ಟಾರ್ಟಿಂಗ್ ಇಂದ ಅವ್ರದ್ದು ಸಿನಿಮಾನ ನೋಡಿಲ್ಲ. ದಮ್ ಅಂತ ಮೂವಿ ಬಂತಲ್ವಾ, ಅಲ್ಲಿಂದ ಅದನ್ನ ಮತ್ತೆ ಅದ್ರ ಹಿಂದೆ ಮತ್ತೆ ಅದ್ರ ಮುಂದೆ ಎಲ್ಲ ನೋಡ್ಕೊಂಡು ಬಂದೆ. ಅದು ಇಷ್ಟ ಆದ ಮೇಲೆ ಅವ್ರು ಇಷ್ಟ ಆಗ್ತಾ ಬಂದಿರೋದು. ಸುಮಾರು ಸತಿ ಆ ಟೈಮ್ ಸುಮಾರು ಸತಿ ಅವರಿಗೆ ನೀನ್ ನೋಡಕ್ ದರ್ಶನ್ ತರ ಇದೆಯಾ, ನೀನು ಕೂಡ ಪಿಕ್ಚರ್ ಅಲ್ಲಿ ಬರ್ಬೇಕು ಅಂತ ಆ ಟೈಮಲ್ಲಿ ಹೇಳೋದು. ನನಗೆ ಪಿಕ್ಚರ್ ಮಾಡೋಕ್ ಗೊತ್ತಿಲ್ಲ, ಆದ್ರೆ ಅವ್ರ ಜೊತೆ ಇರಬೇಕು ಅಂತ ನಾನು. ಸೊ ಪಿಕ್ಚರಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತ ನನಗೆ ಇದು ಮಾಡುವಾಗ್ಲೂ ಗೊತ್ತಿರಲಿಲ್ಲ. ಆದರೆ ಮೂವಿಯಲ್ಲಿ ಕತೆ ಹೇಗೆ ಬರಬೇಕು, ಅಲ್ಲಿ ಎಲ್ಲಿ ಕಂಟಿನ್ಯೂಟಿ ಹಾಳಾಗಬಾರ್ದು, ಪರ್ಫೆಕ್ಟಾಗಿ ಹೆಂಗೆ ಬರಬೇಕು ಅಂತ ಆವಾಗಿಂದ ನಾನು ಪಿಕ್ಚರ್ನ ನೋಡ್ಕೊಂಡು ಈ ಶೂಟಿಂಗಲ್ಲಿ ಕ್ಯಾಮರಾ ಹೆಂಗಿರುತ್ತೆ, ಅದನ್ನು ಯಾವ ಥರ ಫೋಕಸ್ ಮಾಡ್ತಾರೆ ಅದನ್ನು ತಿಳ್ಕೊಂಡು ಆಮೇಲೆ ಟೆಂಟ್ ಸಿನಿಮಾ ಅಂತೇಳಿ ನಾಗತಿಳಿ ಚಂದ್ರಶೇಖರ್ ಅವ್ರದ್ದು, ಅಲ್ಲಿ ಒಂದು 9 ವರ್ಷದ ಹಿಂದೆ ನಾನು ಅಲ್ಲಿ ಕಲಿಯಕ್ಕೆ ಹೋದೆ. ಅಂದರೆ ಅದಕ್ಕಿಂತ ಮಧ್ಯದಲ್ಲಿ ನಾನು ಶೂಟಿಂಗ್ ಈ ಒಂದು ಮೊಟ್ಟೆ ಕತೆ ಆ ಟೈಮಲ್ಲೆಲ್ಲ ಅದಕ್ಕೆ ಆಡಿಷನ್ಗೆ ಹೋಗಿದೆ. ಆ ಆಡಿಷನ್ ಅವರೆಲ್ಲೋ ಯೂಟ್ಯೂಬಲ್ಲಿ ಆಗಿದ್ದಾರೆ, ಅದರಲ್ಲಿ ನನ್ನ ನೋಡಿ ನನಗೆ ನಗು ಬರುತ್ತೆ ಇವಾಗ.
ಅದನ್ನೇ ನಾನು ಆ್ಯಕ್ಟಿಂಗ್ ಅನ್ಕೊಂಡಿದ್ದೆ, ಹಿಂಗೆ ಸುದಿತಾರೆಲ್ಲ ಮಾಡ್ಕೊಂಡು. ಮತ್ತೆ ಹೇಳಿದ್ರು ಎಲ್ಲ ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು, ನೀನು ನಿಂದನ್ನ ಕಲಿಬೇಕು ಅಂತ ಹೇಳಿದ್ರು. ನಾನು ಇದು ಕಲಿಬೇಕು ಅಂತ ಹೇಳಿ ಆ್ಯಕ್ಟಿಂಗ್ ಕ್ಲಾಸಿಗೆ ಹೋಗಿ ಮತ್ತೆ ಅದ್ರ ಬಗ್ಗೆ ಅದನ್ನೆಲ್ಲ ಕಲಿತು, ಡೈರೆಕ್ಷನ್ ಡೀಟೇಲ್ ಆಗಿ ಎಲ್ಲ ಕಲಿತು ಮತ್ತೆ ಇದನ್ನು ಮಾಡಿದ್ದು. ಇದು ಮಾಡುವಾಗ ನನಗೆ ಖರ್ಚು ಗೊತ್ತಿರಲಿಲ್ಲ ಎಷ್ಟಾಗ್ಬೋದು ಅಂತ. ಮಾಡಬೇಕಷ್ಟೇ. ಯಾರೋ ಒಬ್ರು ಹೇಳಿದ್ರು, ಅದ್ರ ಹೆಸರು ಹೇಳಕ್ಕೆ ತಪ್ಪಾಗುತ್ತೆ, ಒಂದು 5 ಲಕ್ಷ ಇದ್ರೆ ಸಾಕು, ಫುಲ್ ಮೂವಿನ ಆಗೋಗುತ್ತೆ, ಬೇರೆಯವರೆಲ್ಲ ಸುಮ್ಮನೆ ಪ್ರೊಡ್ಯೂಸರ್ಗೆ ಮಂಗ ಮಾಡೋದು, ಇಷ್ಟೇ ಆಗೋದು ಖರ್ಚು ಅಂತ ಹೇಳಿದ್ರು. ಅಲ್ಲ 5 ಲಕ್ಷ ಆಗುತ್ತೆ ಅಂತ ಅಂದ್ರು, ಬಟ್ 5 ಲಕ್ಷನೂ ನಿಂಗೆ ಉಳಿಸ್ಬೋದು ಅಂತ ಇನ್ನೊಬ್ರು ಅಂದ್ರು. ಇನ್ನೇನು ಖರ್ಚಿಗೆ ಒಂದು 50,000 ಇಟ್ಕೊಂತೀನಿ ಅಂತ ಶುರು ಮಾಡಿರೋದು ಇದನ್ನ. ಫಿನಿಶ್ ಆಗುವಾಗ ಆಕ್ಚುಲಿ ಪ್ರೊಡ್ಯೂಸರ್ಗೆ ಡೈರೆಕ್ಷನ್ ಗೊತ್ತಿದ್ರೆ ಅವ್ರು ಮಾತ್ರ ಕರೆಕ್ಟಾಗಿ ಖರ್ಚು ಮಾಡ್ಬೋದು, ವೇಸ್ಟ್ ಮಾಡದೆ. ಪ್ರೊಡ್ಯೂಸರ್ಗೆ ಬರೀ ಪ್ರೊಡ್ಯೂಸಿಂಗ್ ಮಾತ್ರ, ಡೈರೆಕ್ಷನ್ಗೆ ಎಲ್ಲ ಗೊತ್ತಿದೆ ಡೈರೆಕ್ಟರ್ಗೆ ಅಂತಂದಾಗ ಪ್ರೊಡ್ಯೂಸರಲ್ಲಿ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಬ್ಬರಿಗೆ ಸುಮ್ಮನೆ ದೂರ ಹಾಕೋದು, ನಾನು ಇಷ್ಟು ಖರ್ಚು ಮಾಡಿದ್ದೀನಿ, ಇಷ್ಟು ಬಂದಿಲ್ಲ. ಮನೆಗೆ ಹೋಗಿ ಒಂದೇ ಒಂದು ಸಾರಿ ಇದನ್ನ ಎತ್ಕೊಂಡು ಹಿಂಗೆ ಅಂದ್ಬಿಟ್ಟು ಬಂದ್ಬಿಡಿ. ಯಾಕಂದ್ರೆ ಅಟ್ಲೀಸ್ಟ್ ನಿಮ್ದೇನು ಆಸೆ ಇತ್ತಲ್ಲ ಅದು ತೀರ್ದಂಗೆ ಆಗುತ್ತೆ. ಅವ್ರು ಬೇಡ ಅಂತಾರೆ ನನಗೆ ಗೊತ್ತು. ಆದರೆ ನೀವು ನನ್ನ ಆಸೆ, ನನ್ನೊಂದು ಕನಸಿತ್ತು, ಅದನ್ನ ನಾನು ಮಾಡಿದ್ದೀನಿ ಅಷ್ಟೇ. ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಕೂತ್ಬಿಡಿ. ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ನನಗೆ. ನಾನೇ ಹೇಳ್ತೀನಿ ಅಲ್ವಾ, ಅದೊಂದು ಆಸೆ ಇತ್ತು, ಅದನ್ನ ಈಡೇರಿಸಿದ್ದೀನಿ ಅಂತ. ಅವಾಗ ನಿಮ್ಮನ್ನೆಲ್ಲ ಕರೆದ್ಬಿಟ್ಟು ಹೇಳ್ಬೇಕಲ್ಲ ಬಾಸ್. ಇವಾಗ ಫುಲ್ ಕಾನ್ಫಿಡೆನ್ಸ್ ನನಗೆ ಏನೇ ಆದ್ರೂ. ಆದರೆ ಒಂದೇ ಟೆನ್ಷನ್ ನನಗೆ, ಅದನ್ನೇ ನಾನು ಅವಾಗ ಹೇಳಿರೋದು, ನನ್ನ ಹತ್ರ ಎಲ್ಲ ಜನರಿಗೆ ಇದು ತಲುಪುವಷ್ಟು ಟೈಮ್ ಇದೆಯಾ, ನನಗೆ ಆಗುತ್ತೆ ಅನ್ನೋದೇ ನನಗೆ ಡೌಟ್ ಅಷ್ಟೇ. ಇನ್ನು ಉಳಿದಿರೋ ಸ್ವಲ್ಪ ದಿನದಲ್ಲಿ ಅದಷ್ಟು ಸಪೋರ್ಟ್. ಅದಾದ್ಮೇಲೆ ಸುಮಾರು ತೆಗೆಸ್ಕೊಟ್ಟೆ. ಅಂತ ಉಮೇಶ್ ಬಳ್ಕರ್ ಅವರೇ ಭಾಳ ಚೆನ್ನಾಗಿ ಮಾತಾಡೋದು ವಿಷ್ಣು ಅಂತವ್ರು ನೀವು. ಯಾಕಂದರೆ ಒಬ್ಬ ನಿರ್ಮಾಪಕ ಏನೆಲ್ಲ ಕಷ್ಟ ಬೀಳ್ತಾನೆ ಅಂದ್ರೆ ಪ್ರತಿಯೊಂದು ವಿಸ್ತಾರವಾಗಿ ಹೇಳೋದು ಭಾಳ ಖುಷಿ ಆಯಿತು. ಕೋಟಿ ತಂದಿರೋ ನೋಡಿದ್ವಿ, ಖಾಲಿ ಮಾಡ್ಕೊಂಡು ಹೋಗಿರೋ ನೋಡಿದ್ವಿ, ಖಾಲಿ ಕೈಲಿ ಕವಾಲಿ ಆಡಿ ದುಡ್ಡು ತೊಗೊಂಡಿರೋದು ನೋಡಿದ್ವಿ ನಾವು. ಆ ಥರ ಭಾಳ ಕಷ್ಟಪಟ್ಟು ನಮ್ಮ ಅಲೋಕ್ ಅವರು ಮತ್ತು ಅವ್ರ ತಂಡ ಮಾಡಿದ್ದೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ನೆನೆಸ್ಕೊಂಡು ನಿಜ ನಿಶ್ಚಿತ ನೆನೆಸ್ಕೊಳ್ಬೇಕು. ಒಬ್ಬ ಟೆಕ್ನಿಷಿಯನ್ ಆಗಿ ಬರೀ ಸ್ಟುಡಿಯೋ ಒಳಗಡೆ ಕುಂತ್ಕೊಳ್ದೇನೆ ಒಬ್ಬ ನಿರ್ಮಾಪಕನಿಗೆ ಒಬ್ಬ ಟೆಕ್ನಿಷಿಯನ್ನು ಅಷ್ಟು ಸಪೋರ್ಟ್ ಮಾಡಿದ್ರಲ್ಲ, ಅವನ ಬಗ್ಗೆ ಭಾಳ ಖುಷಿ ಆಯಿತು. ನಿಜ ತುಂಬ ಥ್ಯಾಂಕ್ಸು ನನ್ನ ವೈಯಕ್ತಿಕವಾಗಿ ಮತ್ತು ತಂಡದ ಪರವಾಗಿ ಥ್ಯಾಂಕ್ಸ್. ಇದೇ ರೀತಿ ಪ್ರತಿಯೊಬ್ಬ ನಿರ್ಮಾಪಕ ಸಪೋರ್ಟ್ ಮಾಡೋದು. ಯಾಕಂದ್ರೆ ನಿರ್ಮಾಪಕನೇ ಮೇಜರ್. ನಾನು ಹೇಳೋದಿಲ್ಲ, ಯಾರು ಏನು ಹೆದರ್ಬೇಕಾಗಿಲ್ಲ, ನಿರ್ಮಾಪಕನೇ ಅಲ್ಟಿಮೇಟ್. ನಿಮ್ಗೆ ಯಾವುದೇ ರಿಲೀಸ್ ಏನು ಬಂದರೂ ಬನ್ನಿ, ನನ್ನ ಹತ್ರ ಉಮೇಶ್ ಬಣ್ಕರ್ ಖಂಡಿತವಾಗಿ ನಿಮ್ಗೆ ಏನೇನು ಸಹಾಯ ಮಾಡ್ತೀವಿ. ಯಾಕಂದ್ರೆ ಕೆಲವರು ಟೆಕ್ನಿಕಲ್ ಇಶ್ಯೂ ಎಲ್ಲ ಅನುಭವಿಸಿದ್ರು, ನನಗೆ ಗೊತ್ತಿದೆ. ಹಾಗಾಗಿ ನೀವೇನು ಇದ್ಬೇಕು, ನಾವೆಲ್ಲ ಇದ್ದೀವಿ ಮಾಡಿ ಖಂಡಿತವಾಗ್ಲೂ ಕೂಡಲ ನಮ್ಮದೂರು ಕೂಡ ಪಾರ್ಟ್ 2 ಕೂಡ ತೆಗೆ ಮಟ್ಟಕ್ಕೆ ಭಗವಂತ ನಿಮ್ಮ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ. ಮಾಡಿ ಸರ್, ಗುಡ್ ಲಕ್, ಒಳ್ಳೆಯದಾಗ.